ಆತ್ಮೀಯರಿಗೂ ನಮಸ್ಕಾರಗಳು. ಶುಭ ಸಂಜೆ. ನನ್ನ ಹೆಸರು ಮಹಾಂತೇಶ್ ರೋಜೆ, ಸಾಮಾಜಿಕ ಕಾರ್ಯಕರ್ತ. ಇವತ್ತಿನ ದಿವಸ ಎಲ್ಲರೂ ಒಂದು ಶುಭ ಗಳಿಗೆಯಲ್ಲಿ ನೆರೆದಿದ್ದೀವಿ. ಪಗಡೆ ಮೀಡಿಯಾ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಇವರು ಕಲ್ಯಾಣ ಕರ್ನಾಟಕ ನ್ಯೂಸ್ ಚಾನೆಲ್ ನೇತೃತ್ವದಲ್ಲಿ ಆಳಂದ್ ತಾಲೂಕಿನ ಪಡಸಾವಳಿ ಗ್ರಾಮದ ನಿವೃತ್ತ ಯೋಧರಾದ ಶ್ರೀ ಸಿದ್ದರಾಮ್ ಎಚ್ ಮುನ್ನೋಳ್ಳಿ ಮತ್ತು ಲೋಹಿತ್ ಲಕ್ಷ್ಮಣ್ ಭಜಂತ್ರಿ CRPF ಇವರಿಗೆ ಅಭಿನಂದನಾ ಸಮಾರಂಭ ಎಲ್ಲರ ಸಮ್ಮುಖದಲ್ಲಿ, ವೀಕ್ಷಕರ ಸಮ್ಮುಖದಲ್ಲಿ, ಎಲ್ಲಾ ಹಿರಿಯರ ಸಮ್ಮುಖದಲ್ಲಿ ಹಮ್ಮಿಕೊಂಡಿದ್ದೀವಿ. ಇವರೆಲ್ಲರಿಗೂ ಕೂಡ ಹಾರ್ದಿಕ ಸ್ವಾಗತ ಕೋರುತ್ತೇನೆ. ಮೊದಲನೇದಾಗಿ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಪ್ರಕಾಶ್ ಮುತ್ಯ ದಯಾಲಿಂಗೇಶ್ವರ ಮಠ ಸರಸಂಬ ಇವರು ವಹಿಸಿಕೊಳ್ಬೇಕಾಗಿ ವಿನಂತಿಸಿಕೊಳ್ತೀವಿ. ತದನಂತರ ಈ ಒಂದು ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದು ಆಗಿರ್ತಕ್ಕಂಥ ನಿವೃತ್ತ ಯೋಧ ಶ್ರೀ ಸಿದ್ದರಾಮ್ ಎಚ್ ಮುನ್ನೋಳ್ಳಿ ಸರ್ ಅವರಿಗೆ ವೇದಿಕೆ ಮೇಲೆ ಸ್ವಾಗತ ಮಾಡ್ತೀವಿ. ಇನ್ನೊಬ್ರು ಕೇಂದ್ರ ಬಿಂದು ಆಗಿರ್ತಕ್ಕಂಥ ಶ್ರೀ ಲೋಹಿತ್ ಲಕ್ಷ್ಮಣ್ ಭಜಂತ್ರಿ CRPF ಸರ್, ಇವರಿಗೂ ಕೂಡ ವೇದಿಕೆ ಮೇಲೆ ಆಮಂತ್ರಣ ವಹಿಸ್ಕೊಳ್ತೀವಿ. ಮುಖ್ಯ ಅತಿಥಿಗಳಾಗಿ ಆಗಮಿಸಿರತಕ್ಕಂಥ ಬಾಲರಾಜ್ ಗುತ್ತೇದಾರ್ ಸರ್, JDS ಜಿಲ್ಲಾ ಅಧ್ಯಕ್ಷರು, ಇವರಿಗೂ ಕೂಡ ವೇದಿಕೆ ಮೇಲೆ ಆಮಂತ್ರಿಸ್ತೀವಿ. ಶ್ರೀ ಸಿದ್ದಲಿಂಗ ಮಾಲ್ಶೆಟ್ಟಿ ಸರ್, ಇವರು ಆಳಂದ ಸೈನಿಕರ ಅಭಿವೃದ್ಧಿ ಸಂಘದ ಆಳಂದ್ ತಾಲೂಕಾ ಅಧ್ಯಕ್ಷರು, ಇವರಿಗೂ ಕೂಡ ವೇದಿಕೆ ಮೇಲೆ ವಿನಂತಿಸ್ತೀವಿ ಬರ್ಲಿಕ್ಕೆ. ಕಲ್ಯಾಣ ಕರ್ನಾಟಕ ನ್ಯೂಸ್ ಚಾನೆಲ್ನ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಮಹಾದೇವಪ್ಪ ಪಗಡೇಜಿ ಅವರಿಂದ ಪೂಜ್ಯ ಪ್ರಕಾಶ್ ಮುತ್ಯ ಅವರಿಗೆ ಸನ್ಮಾನ. ಅಧ್ಯಕ್ಷರಾಗಿರ್ತಕ್ಕಂಥ ಮಹಾದೇವಪ್ಪ ಪಗಡೆ ಅವರಿಂದ ಪರಮ ಪೂಜ್ಯ ಪ್ರಕಾಶ್ ಮುತ್ಯ ಅವರಿಗೆ ಸನ್ಮಾನ. ಇನ್ನೊಬ್ಬ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಬಾಲರಾಜ್ ಗುತ್ತೇದಾರ್ ಸರ್, ಇವರಿಗೂ ಕೂಡ ಅಧ್ಯಕ್ಷರಿಂದ ಸನ್ಮಾನ. ಆಳಂದ್ ತಾಲೂಕಿನ ಸೈನಿಕರ ಅಭಿವೃದ್ಧಿ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸಿದ್ಲಿಂಗ್ ಮಾಲ್ಶೆಟ್ಟಿ ಸರ್, ಇವರಿಗೂ ಕೂಡ ಅಧ್ಯಕ್ಷರ ವತಿಯಿಂದ ಸನ್ಮಾನ.
ತಮ್ಮ ಜೀವನದ ಹೆಚ್ಚಿನ ಸಮಯವನ್ನು ದೇಶಕ್ಕಾಗಿ, ಸಮಾಜಕ್ಕಾಗಿ, ರಾಷ್ಟ್ರಕ್ಕಾಗಿ ಸೀಮಿತಗೊಳಿಸಿ ಸಂಪೂರ್ಣ ಸಮಯ, ಹೆಚ್ಚಿನ ಸಮಯವನ್ನು ದೇಶಕ್ಕಾಗಿ ಮುಡಿಪಾಗಿಟ್ಟ ಸಿದ್ದರಾಮ್ ಮುನ್ನೋಳಿ ಸರ್ ಮತ್ತು ಲೋಹಿತ್ ಲಕ್ಷ್ಮಣ್ ಭಜಂತ್ರಿ ಸರ್, ಇವರಿಬ್ಬರಿಗೂ ಕೂಡ ಎಲ್ಲಾ ಮುಖ್ಯ ಅತಿಥಿಗಳು ಮತ್ತು ಮಹಾದೇವಪ್ಪ ಪಗಡೇಜಿ ಅವರು ಸನ್ಮಾನ ಮಾಡಬೇಕಾಗಿ ವಿನಂತಿಸ್ಕೊಳ್ತೀನಿ. ಎಲ್ಲರಿಗೂ ಗೊತ್ತಿರುವಂತೆ ಜೈ ಜವಾನ್ ಜೈ ಕಿಸಾನ್ ಅಂತ ಒಂದು ದೊಡ್ಡ ಹಿತನುಡಿ ಇದೆ. ಬಹಳಷ್ಟು ಕಮ್ಮಿ ಜನರಿಗೆ ಈ ಒಂದು ಪುಣ್ಯದ ಅವಕಾಶ ಸಿಗುತ್ತೆ, ಜವಾನ್ ಆಗಿ ಕೆಲಸ ಮಾಡ್ತಕ್ಕಂತ ಒಂದು ಅವಕಾಶ. ಈ ಒಂದು ಶುಭ ಸಂದರ್ಭದಲ್ಲಿ ಇಬ್ರು ಕೂಡ ಶ್ರೀ ಸಿದ್ದರಾಮ್ ಮುನ್ನೋಳಿ ಸರ್ ಮತ್ತು ಲೋಹಿತ್ ಲಕ್ಷ್ಮಣ್ ಭಜಂತ್ರಿ ಸರ್ ಇವರಿಬ್ರು ಕೂಡ ನಮ್ಮೆಲ್ಲರ ಮಧ್ಯೆ ಇದ್ದಾರೆ. ಇವರೆಲ್ಲರೂ ಕೂಡ ತಮ್ಮ ಅನುಭವವನ್ನು ನಮ್ಮ ಕಡೆ ಹಂಚಿಕೊಳ್ತಾರೆ, ತಮ್ಮ ಅಪೂರ್ವ ಮಾರ್ಗದರ್ಶನವನ್ನು ನಮಗೆ ನೀಡ್ತಾರೆ. ದಯವಿಟ್ಟು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಎಲ್ಲರೂ ಚಪ್ಪಾಳೆ ತಟ್ಟುವ ಮುಖಾಂತರ ಅಭಿನಂದನೆ ಸಲ್ಲಿಸಬೇಕಾಗಿ ಕಳಕಳಿಯ ವಿನಂತಿ. ದಯವಿಟ್ಟು ಎಲ್ಲರೂ ಚಪ್ಪಾಳೆ ಮುಖಾಂತರ ಅಭಿನಂದನೆ ಸಲ್ಲಿಸೋಣ. ಎಲ್ಲರಿಗೂ ಸಿಗಲ್ಲ ಒಂದು ಸೈನಿಕರಾಗಿ ಸೇವೆ ಸಲ್ಲಿಸ್ತಕ್ಕಂತ ಅಪೂರ್ವ ಅವಕಾಶ. ಆ ಒಂದು ದೇಶಕ್ಕಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟು ದೇಶಕ್ಕಾಗಿ ಸೇವೆ ಸಲ್ಲಿಸ್ತಕ್ಕಂತ ಸಿದ್ದರಾಮ್ ಮುನ್ನೋಳಿ ಸರ್ ಮತ್ತು ಲೋಹಿತ್ ಲಕ್ಷ್ಮಣ್ ಭಜಂತ್ರಿ ಸರ್ ಇಬ್ರು ಕೂಡ ನಮ್ಮ ಮಧ್ಯೆ ಇದ್ದಾರೆ. ಬಹಳಷ್ಟು ಸಂತದ ಸಮಯ. ಬರ್ರಿ ಗುರುವಾರ ಬರ್ರಿ ಬರ್ರಿ ಹಪ್ಪಿ ಬರ್ರಿ ಅಡೋರ್ ಬರ್ರಿ ಶ್ರೀ ಸಿದ್ದರಾಮ್ ಮುನ್ನೋಳಿ ಸರ್ ಮತ್ತು ಲೋಹಿತ್ ಲಕ್ಷ್ಮಣ್ ಭಜಂತ್ರಿ ಸರ್ ಇವರಿಬ್ಬರ ಬಗ್ಗೆ ಒಂದೆರಡು ಪ್ರಾಸ್ತಾವಿಕ ನುಡಿ ಮಾತಾಡ್ಲಿಕ್ಕೆ ಆಳಂದ್ ತಾಲೂಕಿನ ನಿವೃತ್ತ ಯೋಧರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸಿದ್ಲಿಂಗ್ ಮಾಲ್ಶೆಟ್ಟಿ ಸರ್ ಇವರನ್ನು ಕೇಳ್ಕೊಳ್ತೀನಿ.
ಮಾತೃಭೂಮಿಯ ಸ್ಮರಣೆಯಲ್ಲಿ ಸೈನಿಕನಿಗೊಂದು ಸಲಾಂ ಎನ್ನುವಂತಹ ಈ ಅಪರೂಪದ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರುವ ತಮ್ಮೆಲ್ಲರಿಗೂ ಸ್ವಾಗತ ಕೋರುತ್ತಾ, ಕಣ್ಣಂಚಿನಲ್ಲಿ ಜೀವ ಇಟ್ಟುಕೊಂಡು ಕೋಟ್ಯಾಂತರ ಜೀವಿಗಳಿಗೆ ಜೀವ ಕೊಡುವ ಗಡಿನಾಡಿನ ದೇಹಗಳು, ಯಾರಿಗಾಗಿಯೋ ಕಾಯುವ ಕಾಲದಲ್ಲಿ ದೇಶಕ್ಕಾಗಿಯೇ ಜೀವ ಕೊಡಲು ಸಿದ್ಧರಿರುವ ಜೀವಂತ ಜೀವಗಳು, ತನ್ನ ದೇಹದ ರಕ್ತ ನೆಲಕ್ಕೆ ಬಿದ್ದು ಹೆಪ್ಪುಗಟ್ಟುವ ಮೊದಲು, ತನ್ನ ದೇಹದ ರಕ್ತ ಹೆಪ್ಪುಗಟ್ಟುವ ಮೊದಲು ಶತ್ರುವಿನ ರಕ್ತದ ಹೊಳೆ ಹರಿಸುವ ಭಾರತದ ಸೈನಿಕರು, ಕೋಮಲವಾದ ಬನಸಿದ್ದರೂ ಕಬ್ಬಿಣದ ಹಾಗೆ ಗಟ್ಟಿ ಮಾಡಿಕೊಂಡು ದುಷ್ಟರಿಗೆ ಸದೆಬಡಿಯುವ ನಿಜವಾದ ವೀರರು, ಸಾವಿರಾರು ಕನಸು ಕಟ್ಟಿಕೊಂಡು ಕೂಡುವ ನಾವುಗಳು, ದೇಶ ಸೇವೆಯೇ ನಮ್ಮ ಕನಸೆಂದು ಹೋರಾಡುವ ಸೈನಿಕರ ದೇಹಗಳು. ಸಮಯ ಬಂದರೆ ಜೀವ ಕೊಡುತ್ತಾರೆ, ಆದರೆ ಯಾವತ್ತೂ ಆಗುವುದಿಲ್ಲ ಪರಕೀಯರಿಗೆ ಗುಲಾಂ. ಇಂತಹ ನಿಷ್ಠಾವಂತ ಸೈನಿಕರಿಗೆ ಸೈನಿಕನಾದ ನನ್ನಿಂದ ಒಂದು ಸಲಾಂ. ಇವತ್ತಿನ ಈ ಅಪರೂಪದ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ನಮ್ಮ ಸೆಂಟ್ರಲ್ ಇಂಡಸ್ಟ್ರಿಯಲ್ ಫೋರ್ಸ್ ಸೆಕ್ಯೂರಿಟಿ ಫೋರ್ಸ್ನ ಸಿದ್ದಾರಾಮ್ ಮುನ್ನವಳ್ಳಿ ಇವರು ಮೂಲತಃ ಆಳಂದ ತಾಲೂಕಿನ ಪಡಸಾವಳಿ ಗ್ರಾಮದ ಶ್ರೀಮತಿ ಸುಶೀಲಾಬಾಯಿ ಮತ್ತು ಹನುಮಂತರಾಯ್ ಮುನ್ನವಳ್ಳಿಯವರ ಉದರದಿಂದ 5ನೇ ಮಕ್ಕಳಲ್ಲಿ 2ನೇವರಾಗಿ ಜನಿಸಿರ್ತಾರೆ. ಇವರು ಪ್ರಾಥಮಿಕ, ಪ್ರೌಢ ಮತ್ತು PUC ವರೆಗೆ ವಿದ್ಯಾಭ್ಯಾಸವನ್ನು ಮುಗಿಸಿಕೊಂಡು 1985ರಲ್ಲಿ CASFಗೆ ದೇಶ ಸೇವೆ ಮಾಡಲು ಸೇರಿರ್ತಾರೆ. ನಂತರ ದೇಶದ ನಾನಾ ಭಾಗಗಳಲ್ಲಿ ಸತತ 39 ವರ್ಷ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಇವರು ತಮ್ಮ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿ 31 ಆಗಸ್ಟ್ 2024ರಲ್ಲಿ ಸೇವಾ ನಿವೃತ್ತಿಯಾಗಿ ತಾಯ್ನಾಡಿಗೆ ಬಂದಿರ್ತಾರೆ. ಇವರ ಸೇವಾವಧಿಯಲ್ಲಿ ಇವರ ಸೇವೆಯನ್ನು ಗುರುತಿಸಿ ಸೇನಾಧಿಕಾರಿಗಳಿಂದ ಹಾಗೂ ರಾಷ್ಟ್ರಪತಿಗಳಿಂದ ಸಾಕಷ್ಟು ಪದಕಗಳನ್ನ ಇವರು ಪಡೆದಿರ್ತಾರೆ. ಇವರು ಕೃಷಿ ಕುಟುಂಬದಿಂದ ಬಂದಿರತಕ್ಕಂಥ ಒಬ್ಬ ಸೈನಿಕರು. ಇವರ ಬಗ್ಗೆ ಹೇಳಬೇಕಾದ್ರೆ ಇವರು 5 ಜನ ಅಣ್ಣ ತಮ್ಮಂದಿರು. ನಮ್ಮ ಸಮಾಜದಲ್ಲಿ ಇವತ್ತಿನ ಕಾಲದಲ್ಲಿ ಒಂದು ಜಾಯಿಂಟ್ ಫ್ಯಾಮಿಲಿ ಅಂತಕ್ಕಂಥದ್ದು ದೀಪ ಹಚ್ಚಿದ್ರೂ ಸಿಗದೆ ಇರತಕ್ಕಂಥ ಒಂದು ಸನ್ನಿವೇಶ ಕಾಣ್ತಾ ಇದ್ದೀವಿ. ಆದರೆ ಪಡಸಾವಳಿ ಗ್ರಾಮದ ಸಿದ್ದಾರಾಮ್ ಮುನ್ನವಳ್ಳಿ ಅವರು ತಮ್ಮ ಅಣ್ಣ ತಮ್ಮಂದಿರು, ಮಕ್ಕಳು, ಮೊಮ್ಮಕ್ಕಳ ಜೊತೆಗೆ ಈಗಾಗಲೂ ಕೂಡ ಅವರು ಒಂದು ಒಳ್ಳೆಯ ಸುಸಜ್ಜಿತ ಫ್ಯಾಮಿಲಿಯಲ್ಲಿ ಒಗ್ಗಟ್ಟಾಗಿ ಒಂದೇ ಕುಟುಂಬದಲ್ಲಿ ಒಂದು ಪ್ರೀತಿ ಪ್ರೇಮದಿಂದ ಈಗಲೂ ಕೂಡ ತಮ್ಮ ಒಂದು ಸಂಸಾರವನ್ನು ಸಾಗಿಸ್ತಾ ಇದ್ದಾರೆ. ಇವರಿಗೂ ಕೂಡ ನಮ್ಮ ಈ ಕಲ್ಯಾಣ ಕರ್ನಾಟಕ ಸುದ್ದಿವಾಹಿನಿಯ ಪರವಾಗಿ ನಾವು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ವೇದಿಕೆ ಮೇಲೆ ಇನ್ನೋರ್ವ ನಮ್ಮ ಸೈನಿಕರು ಲೋಹಿತ್ ಲಕ್ಷ್ಮಣ್ ಭಜಂತ್ರಿ ಅಂತ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ನಲ್ಲಿ ಇವರು ಸೇವಾ ನಿವೃತ್ತಿಯಾಗಿ ಬಂದಿರ್ತಾರೆ. ಇವರು ಮೂಲತಃ ನಮ್ಮ ಆಳಂದ ತಾಲೂಕಿನ ಯಳಸಂಗಿ ಗ್ರಾಮದವರು. ಇವರು 30/9/1983ರಲ್ಲಿ ಜನಿಸಿ ಶ್ರೀಮತಿ ಶಾಂತಾಬಾಯಿ ಮತ್ತು ಲಕ್ಷ್ಮಣ್ ಭಜಂತ್ರಿ ಅವರ ಮಗನಾಗಿ ಜನಿಸಿದ್ದಾರೆ. ಇವರು ಕೂಡ PUC ವರೆಗೆ ವಿದ್ಯಾಭ್ಯಾಸವನ್ನ ಮುಗಿಸಿ 14/2/2003ರಲ್ಲಿ CRPFಗೆ ದೇಶ ಸೇವೆ ಮಾಡಲು ಸೇರಿರ್ತಾರೆ. ಇವರು ಕೂಡ ದೇಶದ ಸಾಕಷ್ಟು ಸ್ಥಳಗಳಲ್ಲಿ ತಮ್ಮ ಅತ್ಯುತ್ತಮ ಸೇವೆಯನ್ನು ಸಲ್ಲಿಸಿ ಸೇನಾಧಿಕಾರಿಗಳಿಂದ ಮತ್ತು ರಾಷ್ಟ್ರಪತಿಯಿಂದ ಇವರು ಕೂಡ 2 ಪದಕಗಳನ್ನು ಪಡೆದಿರ್ತಾರೆ. ಇವರಿಗೂ ಕೂಡ ನಮ್ಮ ಕಲ್ಯಾಣ ಕರ್ನಾಟಕ ಸುದ್ದಿವಾಹಿನಿ ಪರವಾಗಿ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಇವರು ಸತತ 2023ರಿಂದ ಇಲ್ಲಿವರೆಗೂ 21 ವರ್ಷ ಇವರು ಕೂಡ ಯಾವುದೇ ಕಪ್ಪು ಚುಕ್ಕೆ ಇರಲಾರದೆ ತಮ್ಮ ಸೇವೆಯನ್ನು ಸಲ್ಲಿಸಿ ತಾಯ್ನಾಡಿಗೆ ಬಂದಿರ್ತಾರೆ. ಸೈನಿಕ ಜೀವನ ಸಾಕಷ್ಟು ಏರುಪೇರುಗಳಿಂದ ಕೂಡಿರ್ತಕ್ಕಂಥ ಒಂದು ಸೇವೆ. ಸೈನಿಕ ಇದು ಯಾವುದೇ ಒಂದು
ದುಡ್ಡು ಕೊಟ್ರೆ ಅಥವಾ ಯಾವುದೇ ಒಂದು ಸಂಪತ್ತಿ ಕೊಟ್ರೆ ಸಿಗದೇ ಇರತಕ್ಕಂಥ ಒಂದು ಸೇವೆ. ಇಲ್ಲಿ ನಾವು ಸಾಕಷ್ಟು ಸಮಾಜದಲ್ಲಿ ನೋಡ್ತಾ ಇದ್ದೀವಿ, ಬೇರೆ ಬೇರೆ ಇಲಾಖೆಯಲ್ಲಿ ಸಾಕಷ್ಟು ಒಂದು ದುಡ್ಡಿನ ಬಲದಿಂದ ನೌಕರಿಗೆ ಹೋಗ್ತಕ್ಕಂಥ ಸನ್ನಿವೇಶಗಳನ್ನ ಕಂಡಿದ್ದೀವಿ, ಆಮೇಲೆ ಜೈಲಿಗೆ ಹೋಗ್ತಕ್ಕಂಥ ಸನ್ನಿವೇಶಗಳನ್ನು ಕಂಡಿದ್ದೀವಿ. ಆದರೆ ಸೈನಿಕನಾಗ್ಬೇಕಾದ್ರೆ ಅದು ಒಂದು ಯಾವುದೋ ಒಂದು ದೇವರ ಆಶೀರ್ವಾದ, ಅವರ ಒಂದು ಲಕ್, ಇನ್ನೊಂದು ಅವರ ಒಂದು ಚಾಣಾಕ್ಷತೆಯಿಂದ ಅವರು ಸ್ವಂತ ಬಲದಿಂದ ಸೇನೆಯಲ್ಲಿ ಸೇರಿರ್ತಾರೆ. ಸೇವೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ಕಷ್ಟ ನಷ್ಟ ಸುಖ ದುಃಖ ಎಲ್ಲವನ್ನು ಅನುಭವಿಸ್ತಕ್ಕಂಥ ಒಂದು ಸೇವೆ ಅಂತಂದ್ರೆ ಸೈನಿಕ ಜೀವನ. ಆ ಸೈನಿಕ ಜೀವನದಲ್ಲಿ ಸಾಕಷ್ಟು ಸಲ ಯಾಕಂದ್ರೆ ನಾನು ಸೇನೆಗೆ ಬಂದು ಸೇರ್ಕೊಂಡಿನಿ ಅಂತಕ್ಕಂಥ ಸನ್ನಿವೇಶಗಳನ್ನು ಕೂಡ ಸಾಕಷ್ಟು ಸಲ ಬಂದಿರ್ತಾವ. ಆ ಸೇವೆಯನ್ನು ಸಲ್ಲಿಸಿ ಇಂಥ ಒಂದು ಸುದೀರ್ಘ ಸೇವೆ ಕಷ್ಟಗಳನ್ನ ಅನುಭವಿಸಿ ಕಿವಿ ಮೊದಲಂದೇ ಸುಯ್ ಅಂತ ಗೋಳಿ ಹೋಗ್ತಿರ್ತಕ್ಕಂಥ ಒಂದು ಸನ್ನಿವೇಶಗಳನ್ನು ನಾವು ಕಂಡಿದ್ದೀವಿ. ಅಂತಹ ಒಂದು ಸನ್ನಿವೇಶಗಳನ್ನು ಎದುರಿಸಿ ತಮ್ಮ ಒಂದು ಜೀವನದಲ್ಲಿ ಏನಾದ್ರೂ ಒಂದು ಸಾಧಿಸಬೇಕು, ದೇಶಕ್ಕೋಸ್ಕರ ನಾವು ಏನಾದ್ರೂ ಮಾಡಿ ತೋರಿಸ್ಬೇಕು ಅಂತ ಹೇಳಿ ಸಾಕಷ್ಟು ದಕ್ಷತೆಯಿಂದ, ವೀರತೆಯಿಂದ, ಶಾಂತತೆಯಿಂದ ಎಲ್ಲ ಜೊತೆಗಾರರನ್ನ ಜೊತೆಗೂಡಿಸಿಕೊಂಡು ಹೋಗ್ತಾ ತಮ್ಮ ಸೇವೆಯನ್ನು ಸಲ್ಲಿಸಿ ಇವತ್ತಿನ ದಿವಸ ಬಂದು ಇಂತಹ ಒಂದು ಸುದ್ದಿವಾಹಿನಿ ಆಗಲಿ, ಸಮಾಜದ ಒಂದು ಸಂಘಟನೆಗಳು ಇಂತಹ ಸೈನಿಕರಿಗೆ ಒಂದು ಸನ್ಮಾನ ಅಭಿನಂದನಾ ಕಾರ್ಯಕ್ರಮವನ್ನು ಇಟ್ಕೊಂಡು ನೋಡಿದ್ರೆ ಅವ್ರ ಮನಸ್ಸಿನಲ್ಲಿ ನಾವು 40 ವರ್ಷ 39 ವರ್ಷ ಏನ್ ಸೇವೆ ಮಾಡೀವಿ, ಆ ಒಂದು ಕಷ್ಟ ನಷ್ಟಗಳೆಲ್ಲವನ್ನು ಇಂಥ ಒಂದು ಸನ್ನಿವೇಶ ಈ ಒಂದು ಮಲ್ಲಿಕಾರ್ಜುನ್ ಪಗಡೆ ಸರ್ ಏನೋ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇಂಥ ಒಂದು ಸನ್ಮಾನವನ್ನ ನೋಡ್ಕೊಂಡು ಅವರಿಗೆ ಬಹಳ ಮನಸ್ಸಿಗೆ ಒಂದು ಆನಂದ ಭಾಸವಾಗ್ತದೆ. ಇಂತಹ ಕಾರ್ಯಕ್ರಮಗಳಿಂದ ಒಂದು ಸೈನಿಕರಿಗೆ ಒಂದು ಪ್ರೋತ್ಸಾಹ ಕೊಟ್ಟಂಗೆ, ಸೈನಿಕರಿಗೆ ಒಂದು ಕೊಡ್ತಕ್ಕಂಥ ಒಂದು ಸನ್ಮಾನ, ಅವರಿಗೆ ಒಂದು ಗೌರವ ಹೆಚ್ಚಿಸ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ನಾನು ನಮ್ಮ ಒಂದು ಸೈನಿಕರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳುತ್ತಾ, ನನಗೆ ಈ ವೇದಿಕೆಯಲ್ಲಿ 1-2 ನಿಮಿಷ ಮಾತಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳುತ್ತಾ ನನ್ನ 2 ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ಭಾರತ್ ಮಾತಾ ಕಿ ಜೈ. ಪ್ರಾಸ್ತಾವಿಕ ಮಾತನ್ನು ಆಡಿರ್ತಕ್ಕಂಥ ಆಳಂದ್ ತಾಲೂಕಿನ ನಿವೃತ್ತ ಯೋಧರ ಸಂಘದ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಸಿದ್ಲಿಂಗ್ ಮಾಲ್ಶೆಟ್ಟಿ ಸರ್ ಅವರಿಗೆ ಅನಂತ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಮಾಜಿ ಯೋಧರು ಆಗಿರ್ತಕ್ಕಂಥ ಶ್ರೀ ಸಿದ್ದರಾಮ್ ಮುನ್ನೋಳ್ಳಿ ಸರ್ ಅವರು ತಮ್ಮ ಒಂದು ಸೇವಾ ಅನುಭವದ ಬಗ್ಗೆ 1-2 ಹಿತನುಡಿಗಳನ್ನು ಹೇಳಿ ನಮ್ಗೆಲ್ಲ ಮಾರ್ಗದರ್ಶನ ಮಾಡಬೇಕಾಗಿ ವಿನಂತಿಸ್ಕೊಳ್ತೀವಿ. ಇವತ್ತಿನ ಈ ನನ್ನ ಸನ್ಮಾನ ಕಾರ್ಯಕ್ರಮದಲ್ಲಿ ನನ್ನನ್ನು ಆಹ್ವಾನಿಸಿದ ಪಗಡೆ ಮೀಡಿಯಾ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಅವರಿಗೂ ಇಲ್ಲಿ ಇರ್ತಕ್ಕಂಥ ವೇದಿಕೆ ಮೇಲೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಸರ್, ನಾನು 1985ರಲ್ಲಿ CISFಲ್ಲಿ ಭರ್ತಿಯಾಗಿ 39 ವರ್ಷ 1 ತಿಂಗಳ 19 ದಿವಸ ಸರ್ವಿಸ್ ಮಾಡಿ ಏನೂ ಕಪ್ಪು ಚುಕ್ಕಿಲ್ಲದೆ ನಾನು 31 ಆಗಸ್ಟ್ 2024ರಲ್ಲಿ ರಿಟೈರ್ಡ್ ಆಗಿ ಊರಿಗೆ ಬಂದಿದ್ದೇನೆ. ನನ್ನನ್ನು ಗುರುತಿಸಿ ನನ್ನನ್ನು ಸನ್ಮಾನಿಸಿಕೆ ತಮ್ಮೆಲ್ಲರಿಗೂ ಈ ಕಲ್ಯಾಣ ಕರ್ನಾಟಕ ಇಡೀವರಿಗೂ ನನ್ನ ಅನಂತ ನಮಸ್ಕಾರಗಳು. ಸರ್, ನಮ್ದು ಮಿತ್ರರು ಹಾಗೂ ನಮ್ಮ ಆಳಂದ್ ತಾಲೂಕಿನ ಸೈನಿಕ ಅಧ್ಯಕ್ಷರಾದ ಶ್ರೀ ಮಲ್ಶೆಟ್ಟಿ ಅವ್ರನ್ನ ಹೇಳಿದ್ರು ಸರ್, ನಮ್ಮ ಸರ್ವಿಸ್ ಅಲ್ಲಿ ಸಿವಿಲ್ ಸರ್ವಿಸ್ ಅಲ್ಲಿ ಬಹಳ ಡಿಫ್ರೆಂಟ್ ಆಗುತ್ತೆ ಸರ್. ನಾವು 31 ವರ್ಷ ಅಂದ್ರೆ ಅದರಲ್ಲಿ ನಾವು ಡ್ಯೂಟಿನೂ ಮಾಡಬೇಕು ಮತ್ತು ನಮ್ಮ ಮಕ್ಕಳು ನಮ್ಮ ಪರಿವಾರ ಜೊತೆಲಿ ತಗೊಂಡು ಹೋಗ್ಬೇಕು, ಅವ್ರಿಗೆ ಎಜುಕೇಶನ್ ಮಾಡಬೇಕು ಸರ್. ಬಹಳ ಕಷ್ಟ ಆಗುತ್ತೆ, ಹೇಳಕ್ಕ ಆಗಲ್ಲ ಆ ತರ. ಅವ್ರದ್ದು
ಲೋಕಲ್ ಲ್ಯಾಂಗ್ವೇಜ್ ಅಂತ ಇಲ್ಲೇ ಇಲ್ಲ. ಆದರೂ ಆಸಾಮ್ ಹೋಗ್ಬೇಕು, ಎಲ್ಲಿ ಹತ್ತ ಡ್ಯೂಟಿ ಹೋಗ್ಬೇಕಾಗತ್ತೆ, ಅದಂತೂ ಬಹಳ ಕಷ್ಟ ಆಗುತ್ತೆ ಡ್ಯೂಟಿ. ಆದ್ರೂ ನಾವು ಸೇಫ್ ಆಗಿ ಬಂದು ಏನು ಪ್ರಾಬ್ಲಮ್ ಇಲ್ಲದೆ, ಏನು ಕಪ್ಪು ಚುಕ್ಕಿ ಇಲ್ಲದೆ ಬರ್ಬೇಕಾದ್ರೆ ಒಂದು ಒಳ್ಳೆ ತಮ್ಮೆಲ್ಲರ ಆಶೀರ್ವಾದ ಅಥವಾ ಏನೋ ದೇವರ ಆಶೀರ್ವಾದದಿಂದ ನಾವು ಬಂತಕ್ಕಂಥದ್ದು. ಇಲ್ಲಾಂದ್ರೆ ಏನೇನಾಗುತ್ತೆ ಹೇಳಕ್ಕಾಗಲ್ಲ. ಅದಕ್ಕೂ ಇನ್ನೊಮ್ಮೆ ಸರ್ ತಮ್ಮೆಲ್ಲರಿಗೂ ನಮಸ್ಕಾರಗಳು, ಧನ್ಯವಾದ. ನೀವು ನನಗೆ ಸನ್ಮಾನ ಮಾಡೋಕ್ಕೆ ತುಂಬ ಧನ್ಯವಾದ. ಥ್ಯಾಂಕ್ ಯು ಸರ್. ಸಿದ್ದರಾಮಯ್ಯ ಮುನ್ನೋಳಿ ಸರ್ ಅವರಿಗೆ ಬಹಳ ಕಮ್ಮಿ ಪದ ಪ್ರಯೋಗ ಮಾಡಿ ತಮ್ಮ ಉನ್ನತವಾದ ಅಮೂಲ್ಯವಾದ ಅನುಭವ ಸಾರವನ್ನು ನಮಗೆ ಕೊಟ್ಟಿದ್ದಾರೆ, ಮಾರ್ಗದರ್ಶನ ಮಾಡಿದ್ದಾರೆ. ತದನಂತರ ಇನ್ನೊಬ್ಬ ಮುಖ್ಯ ಸನ್ಮಾನಿತರಾಗಿರ್ತಕ್ಕಂಥ ಲೋಹಿತ್ ಲಕ್ಷ್ಮಣ್ ಭಜಂತ್ರಿ CRPF ಸರ್, ಇವರು ಕೂಡ ತಮ್ಮ ಅನುಭವ ಸಾರವನ್ನು ನಮಗೆ ಮಾರ್ಗದರ್ಶನ ಮಾಡಬೇಕಾಗಿ ವಿನಂತಿಸ್ಕೊಳ್ತೀವಿ. ಕಲ್ಯಾಣ ಕರ್ನಾಟಕ ಜನನಾಡಿ ನ್ಯೂಸ್ ಆಗಿರುವಂತ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಪಾಟೀಲ್ ಸರ್, ವೇದಿಕೆ ಮೇಲೆ ಕೂತಿರುವಂತ ಗಣ್ಯ ವ್ಯಕ್ತಿಗಳು, ಎಲ್ಲರಿಗೂ ಸಾಯಂಕಾಲದ ನಮನಗಳು. ನಾನು ಆಳಂದ ತಾಲೂಕು ಯಡಸಂಗಿ ಗ್ರಾಮವಾಗಿದ್ದು 2003ರಲ್ಲಿ ನಾನು CRPF ಅಲ್ಲಿ ಭರ್ತಿ ಆಗಿದ್ದು. ಅವಾಗಿನಿಂದ ಈಗಿನ ತನಕ 21 ವರ್ಷ ಸರ್ವಿಸ್ ಆಯ್ತು. ನನ್ನ ಎಲ್ಲ ಕಡೆ ಆಲ್ಮೋಸ್ಟ್ ಆಲ್ ಸ್ಟೇಟ್ ಎಲೆಕ್ಷನ್ ಡ್ಯೂಟಿ ಆಯ್ತು. ಆಮೇಲೆ ಗಲಾಟೆಗಳದು ಎಲ್ಲೆಲ್ಲ ಕಡೆ ಎಲ್ಲ ತಿರುಗಿ ಬಂದೀನಿ. ಒಂದು ಸ್ಟೇಟ್ ಬಿಟ್ಟು ಹಿಮಾಚಲ ಪ್ರದೇಶ, ಅದೊಂದು ಸ್ಟೇಟ್ ನಂಗೆ ತಿರುಗಿಲ್ಲ. ನನ್ನ ಸರ್ವಿಸ್ ಅಲ್ಲಿ ಬಾಳಗಳು ಏರುಪೇರು ಹೊಡೋದು, ಬಹಳ ಗಲಾಟೆಗಳದು. ನಾನು 2 ಸರಿ ಬಂಬಲ್ಲಿ ಛತ್ತೀಸ್ಗಢಲ್ಲಿ ಉಳಿದೆ. ನಾನು ಬಂಬ್ ಸ್ಕ್ವಾಡಲ್ಲಿ ಕೆಲಸ ಮಾಡಿದ್ದೀನಿ. ಎಲ್ಲ ಕಡೆ ಮುಗಿಸ್ಕೊಂಡ್ಬಿಟ್ಟು ಈಗ ಫ್ಯಾಮಿಲಿ ಜೊತೆ ಆರಾಮಾಗಿರ್ಬೇಕಂತ ಎಷ್ಟೋ ಜನ ಹೇಳ್ತಾರೆ, ಎಷ್ಟು ಬೇಗ ಹೊರಟಿದ್ಯಾ ನೀನು, ಇನ್ನೂ ಸರ್ವಿಸ್ ಐತಲ್ಲ ಮಾಡ್ಬೋದು ಅಂತೆ. ನಾನು ಸ್ವಲ್ಪ ದಿನ ಆದ್ರೂ ಮಕ್ಕಳು ಹೆಂಡ್ರ ಜೊತೆ ಆಮೇಲೆ ಬಂಧುಗಳ ಜೊತೆ ಸೇರ್ಕೊಂಡು ಸ್ವಲ್ಪ ದಿನ ಇರಬೇಕು. ವಯಸ್ಸಾದ್ಮೇಲೆ ಬರಕ್ಕಾಗಲ್ಲ, ಮತ್ತೆ ಆಮೇಲೆ ವಯಸ್ಸಿರೋ ತನಕ ಸ್ವಲ್ಪ ದಿನ ಇರ್ಬೇಕಂತ ನಾನು ಮುಗಿಸ್ಕೊಂಡ್ ಬಂದಿದ್ದೀನಿ. ಕಲ್ಯಾಣ ಕರ್ನಾಟಕ ನ್ಯೂಸ್ ಆಗಿರುವಂತ ಜನಸುದ್ದಿ ಒಳ್ಳೆ ಮಟ್ಟದಲ್ಲಿ ಬೆಳೀಲಿ. ಇವರು ಕರೆಸಿ ನಮಗೆ ಸನ್ಮಾನ ಮಾಡೋದಕ್ಕೆ ಚಿರಋಣಿ ಆಗಿರ್ತೀನಿ ಯಾವಾಗಲೂ. ಧನ್ಯವಾದಗಳು. ಅನಂತ ಧನ್ಯವಾದಗಳು ಲಕ್ಷ್ಮಣ ಭಜಂತ್ರಿ ಸರ್ ಅವರಿಗೆ. ನಮ್ಮ ಇನ್ನೊಬ್ಬ ಹಿರಿಯರಾಗಿರ್ತಕ್ಕಂಥ ರಾಜಶೇಖರ್ ಪಾಟೀಲ್ ಸರ್ ಅವರು ಒಂದು ಕಾರ್ಯಕ್ರಮದ ಬಗ್ಗೆ ಒಂದೆರಡು ಹಿತನುಡಿಗಳನ್ನು ಹೇಳಬೇಕಾಗಿ ಎಲ್ಲರೂ ವಿನಂತಿಸ್ಕೊಳ್ತೇವೆ. ಬಹುಶಃ ನಾನೊಬ್ಬ ಭಾಗ್ಯಶಾಲಿ ಅಂತ ಭಾವಿಸ್ತೀನಿ. ಸಹಜವಾಗಿ ಬಂದಿರತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಭಾರತೀಯ ಯೋಧರ ಬಗ್ಗೆ ಮಾತನಾಡ್ತಕ್ಕಂಥ ಒಂದು ಸುವರ್ಣ ಅವಕಾಶ. ಅದಕ್ಕೆ ಆ ಸುವರ್ಣ ಅವಕಾಶಕ್ಕಾಗಿ ನಾನು ಎಲ್ಲರನ್ನ ಧನ್ಯವಾದಗಳನ್ನು ಹೇಳ್ತಾ ವಂದಿಸ್ತೇನೆ. ಮನುಷ್ಯ ಜೀವನದಲ್ಲಿ 2 ದಾರಿಯಲ್ಲಿ ಬದುಕ್ತಾನೆ. ಒಂದು ಸ್ವಾರ್ಥದ ಬದುಕು, ಇನ್ನೊಂದು ಪರಮಾರ್ಥದ ಬದುಕು. ಆದರೆ ನಮ್ಮ ಮಧ್ಯದಲ್ಲಿರ್ತಕ್ಕಂಥ ಯೋಧರು 2 ಬದುಕಿನಗಳೊಂದಿಗೆ ಇನ್ನೊಂದು ಬದುಕನ್ನು ಕಂಡುಕೊಂಡಿದ್ದಾರೆ. ಅದು ಯಾವುದು ಅಂತಂದ್ರೆ ಸ್ವಾರ್ಥ ಪರಮಾರ್ಥಗಳ ನಡುವೆ ನಿಸ್ವಾರ್ಥದ ಬದುಕು. ಯಾವ ಭಯವಿಲ್ಲದೆ ದೇಶದ ರಕ್ಷಣೆಗಾಗಿ ಹಗಲಿರಳೆನ್ನದೆ ಈ ದೇಶವನ್ನ ಕಾಯ್ದು ಸಮೃದ್ಧ ಭಾರತದ ರಕ್ಷಣೆ ನೀಡುವುದರಲ್ಲಿ ಪ್ರಪಂಚದಲ್ಲಿ ಅದು ಯಾವ ದೇಶ ಅಂದ್ರೆ ಅದು ನಮ್ಮ ಭಾರತ ದೇಶ. ಇವತ್ತು ನಾವು ನೀವು
ಇಲ್ಲಿ ಆರಾಮಾಗಿ ಇದ್ದೀವಿ ಅಂತಂದ್ರೆ ಅದಕ್ಕೆ ಕಾರಣ ನಾವು ಗಳಿಸಿದ ಸಂಪತ್ತಲ್ಲ, ಅಥವಾ ನಾವು ಗಳಿಸಿದ ಆಸ್ತಿ ಅಲ್ಲ. ಹಾಗಾದ್ರೆ ಯಾರು ನಾವಿಷ್ಟು ಆರಾಮಾಗಿರ್ಲಿಕ್ಕೆ ಕಾರಣ ಏನು? ಅಲ್ಲಿ ರಾತ್ರಿ ಇಡೀ ಅವ್ರು ಎಚ್ಚರಿರ್ತಾರ, ನಾವಿಲ್ಲಿ ಆರಾಮಾಗ ಮಲಗ್ತೀವಿ. ಒಂದು ವೇಳೆ ಏನಾದ್ರೂ ಅಲ್ಲಿ ಅವ್ರು ಏನಾದ್ರೂ ಮಲ್ಕೊಂಡ್ರ ನಾವು ಜೀವಂತ ಸಮಾಧಿ ಆಗ್ತೀವಿ. ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಸೇವೆ ಮಾಡಿರ್ತಕ್ಕಂಥವ್ರು ಮಾತಾಡ್ತಾ ನಾನು ಕೇಳಿದೆ ಒಬ್ಬರನ್ನ, ಎಷ್ಟು ವರ್ಷ ಸರ್ವಿಸ್ ಮಾಡಿದ್ರಿ ಅಂತ, ಪಡಸಾವಳಿ ಗ್ರಾಮದವರು. ನನಗೆ ಬಹಳ ಆಶ್ಚರ್ಯ ಅನಿಸ್ತು. ನಾವು ಬಹುತೇಕವಾಗಿ ಇಲ್ಲಿ ಸರ್ವಿಸ್ ಮಾಡ್ತಕ್ಕಂಥವ್ರನ್ನ 10 ವರ್ಷ 15 ವರ್ಷ ಹಬ್ಬ ಅಂದ್ರೆ 25 ವರ್ಷಗಳವರೆಗೆ ಕೇಳಿದ್ದೆ. ಈ ಸೇನೆಯಲ್ಲಿ ಅವರು 39 ವರ್ಷ 1 ತಿಂಗಳು ತಮ್ಮ ಸೇವಾವಧಿಯನ್ನ ಈ ದೇಶದ ರಕ್ಷಣೆಗಾಗಿ ಮೀಸಲಿಟ್ಟಿದ್ದಾರಲ್ಲ, ಇದು ಸಾಮಾನ್ಯವಾಗಿರ್ತಕ್ಕಂಥ ಸಾಧನೆ ಅಲ್ಲ. ಇವತ್ತಿನ ನೌಕರಿಗಳು ಹೆಂಗಿದೆ ಅಂತಂದ್ರೆ ಒಂದ್ ಕಡೆ ಆನಂದ ಅನ್ನೋದ, ಒಂದ್ ಕಡೆ ದುಃಖ ಅನ್ನೋದು. ಆದ್ರೆ ಸಾವಿರಾರು ಸಮಸ್ಯೆಗಳ ನಡುವೆ ಸಾವಿರಾರು ಕಷ್ಟಗಳನ್ನು ಎದುರಿಸಿ ಮಳಿ, ಚಳಿ, ಬಿಸಿಲು ಇವು ಯಾವುದನ್ನ ಗಮನಿಸಿದೆ ಕೇವಲ ಅವರ ಕಣ್ಮುಂದಿರ್ತಕ್ಕಂಥದ್ದು ಈ ಪ್ರಬುದ್ಧ ಭಾರತವನ್ನ ರಕ್ಷಣೆಯ ಜವಾಬ್ದಾರಿ ನನ್ನ ಮೇಲಿದೆ, ನಾನು ಜೀವಂತ ಇರುವ ತನಕ ಇದನ್ನ ಕಣ್ಣಲ್ಲಿಟ್ಟು ಕಾಯಬೇಕು ಅನ್ನುವಂತ ಮನೋಭಾವನೆ ನಮ್ಮ ದೇಶದ ಸೈನಿಕರಲ್ಲಿದೆ. ಅದಕ್ಕಾಗಿನೇ ಈ ನಮ್ಮ ದೇಶ ನಡೀತಕ್ಕಂಥದ್ದು 2 ವ್ಯಕ್ತಿಗಳಿಂದ. ನಾವು ಬಹಳ ಜನ ತಿಳ್ಕೊಂಡಿದ್ದೀವಿ, ನಮ್ಮಲಿಂದ ದೇಶ ನಡೆದಾದ, ನಮ್ಮಲಿಂದ ದೇಶ ನಡೆದಾದ ಅಂತ. ಇಲ್ಲ, ಈ ದೇಶ ನಡೆದಿರ್ತಕ್ಕಂಥದ್ದು 2 ವ್ಯಕ್ತಿಗಳಿಂದ. ಒಂದು ಈ ದೇಶಕ್ಕೆ ಅನ್ನ ಹಾಕ್ತಕ್ಕಂಥ ರೈತರಿಂದ, ಎರಡನೇದ್ದು ಈ ದೇಶವನ್ನ ರಕ್ಷಣೆ ಮಾಡ್ತಕ್ಕಂಥ ಯೋಧರಿಂದ. ಇವು ಈ ದೇಶದ 2 ಕಣ್ಣುಗಳಿದ್ದ ಹಾಗೆ. ಇಲ್ಲಿ ಯಾವ ಕಣ್ಣು ಕಳ್ಕೊಂಡ್ರು ಬಹಳ ಕಷ್ಟ ಅದ, ಎಡಗಣ್ಣ ಹೋದ್ರೂ ಕಷ್ಟ ಅದ, ಬಲಗಣ್ಣ ಹೋದ್ರೂ ಕಷ್ಟ ಅದ. ಇನ್ನು ನಾವೇನು ಇಲ್ಲಿ ಇದ್ದೀವಿಲ್ಲ, ಅವರ ಆಶ್ರಯದ ಅಡಿಯಲ್ಲಿ ಬದುಕ್ತಾ ಇದ್ದೀವಿ. ಅದಕ್ಕೆ ನಾನು ಒಂದು ವಿನಂತಿಯನ್ನ ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ನೀವು ಯಾರಿಗೆ ಗೌರವ ಕೊಡ್ತೀರಿ ನನಗೆ ಗೊತ್ತಿಲ್ಲ, ಆದ್ರೆ 2 ವ್ಯಕ್ತಿಗಳು ನಿಮಗೆ ಎಲ್ಲೇ ಕಣ್ಣಿಗೆ ಕಾಣಲಿ. ನಾನು ಫೇಸ್ಬುಕ್ ನೋಡ್ತಾಗ ಕೆಲವು ಘಟನೆಗಳನ್ನ ನೋಡ್ತಾ ಇರ್ತೀನಿ. ಒಂದು ದೊಡ್ಡ ಹೋಟೆಲ್ ಇದೆ ಬೆಂಗಳೂರಿನಲ್ಲಿ, ಗೊತ್ತಿದ್ರೆ ಸರ್ ಅವರೇ, ಮೊನ್ನೆ ನೋಡಿದೆ ನಾನು. ಅದು ದೊಡ್ಡ ಹೋಟೆಲ್, ಅಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ ಅವರು, ಏನು ಅಂತಂದ್ರೆ ಈ ದೇಶದ ಸೈನಿಕರಿಗಾಗಿ ಯಾವುದೇ ಶುಲ್ಕವಿಲ್ಲ. ನಿಜವಾಗ್ಲೂ ನನಗೆ ಬಹಳ ಹೆಮ್ಮೆ ಅನಿಸ್ತು. ದುಡ್ಡಿಗಾಗಿ ಬಡದಾಡ್ತಕ್ಕಂಥ ಈ ಕಾಲದೊಳಗ ಒಬ್ಬ ದೇಶದ ಯೋಧರನ್ನ ಈ ರೀತಿಯಾಗಿ ಕೂಡ ಗೌರವ ಕೊಡ್ತಾ ಇದ್ದಾರಲ್ಲ, ನಿಜವಾಗ್ಲೂ ನಾವು ಭಾರತೀಯರು ಬಹಳ ಪುಣ್ಯ ಮಾಡಿದ್ದೀವಿ. ಈ ದೇಶದಲ್ಲಿ ಯಾರು ಸಮಾಜಕ್ಕಾಗಿ ದುಡ್ದಾರ, ಆ ಸಮಾಜಕ್ಕಾಗಿ ದುಡ್ದಿರ್ತಕ್ಕಂಥವ್ರನ್ನ ನಾವು ಯಾರನ್ನೂ ಮರ್ತಿಲ್ಲ. ಹಲವಾರು ಜನ ಈ ದೇಶದಲ್ಲಿ ಬಂದು ಹೋಗ್ಯಾರ, ಶರಣರು ಹೋಗ್ಯಾರ, ಸಂತರು ಹೋಗ್ಯಾರ, ಯೋಧರು ಹೋಗ್ಯಾರ, ರೈತರು ಹೋಗ್ಯಾರ. ಆದ್ರೆ ಇವರು ಯಾರನ್ನು ಕೂಡ ನಾವು ಮರ್ತಿಲ್ಲ. ಅವರು ತಮಗಾಗಿ ಬದುಕಲಿಲ್ಲ, ಸಮಾಜಕ್ಕಾಗಿ ಬದುಕಿದ್ರು, ದೇಶಕ್ಕಾಗಿ ಬದುಕಿದ್ರು. ಜೊತೆಗೆ ಸ್ವಾರ್ಥ ಅನ್ನೋದು ಎಲ್ಲರಿಗೂ ಇರ್ತದೆ. ನನಗೆ ಇನ್ನೊಂದು ಬಹಳ ಸಂತೋಷದ ಸುದ್ದಿ ಯಾವುದಂತಂದ್ರೆ, ರಾಜಕಾರಣಿಗಳು ಇಂಥ ಕಾರ್ಯಕ್ರಮಕ್ಕೆ ಬರ್ತಕ್ಕಂಥದ್ದು ಬಹಳ ಅಪರೂಪ. ಆದ್ರೆ ನಮ್ಮ ಬಾಲರಾಜ್ ಗುತ್ತೇದಾರವರು, ಹೌದು ಇದು ನಾ ಸತ್ಯ ಹೇಳ್ತಾ ಇದ್ದೀನಿ, ಇಂಥ ಕಾರ್ಯಕ್ರಮ ಬರಬೇಕು ಅಂತ ಕೇಳಿದಾಗ ಸಾವಿರಾರು ಕುಂಟ ನೆಪಗಳನ್ನ ಹೇಳ್ತಾರೆ. ಆದ್ರೆ ಬಾಲರಾಜ್ ಗುತ್ತೇದಾರವರು ಇವತ್ತು ಅಭಿಮಾನ ಇಟ್ಟುಕೊಂಡು ಈ ದೇಶದ ಯೋಧರನ್ನ ಸನ್ಮಾನ ಮಾಡಲಿಕ್ಕೆ ಬಂದಿದ್ದಾರೆ. ನಾನು ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಅದಕ್ಕಾಗಿ ನಾವು ಯೋಧರ ಬಗ್ಗೆ, ರೈತರ ಬಗ್ಗೆ ಯಾವುದೇ ಒಂದು ವಿಷಯವನ್ನ ಮಾತಾಡಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಮಾತಾಡಬೇಕು. ಯಾಕಂದ್ರೆ ಅವರು ಮಾಡಿರ್ತಕ್ಕಂಥ ಸೇವೆ ಇಡೀ ಜಗತ್ತಿಗೆ ಸಾಕ್ತಕ್ಕಂಥ ಶಕ್ತಿ ಅವರು. ಬೇಕಾದ್ರೆ ಉಳಿದ ಡಿಪಾರ್ಟ್ಮೆಂಟ್ಗಳು ನಡೀತಾವ. ಈಗ ನಾನೊಬ್ಬ ಮೇಷ್ಟ್ರು ಇದ್ದೀನಿ, ಅದು ನನ್ನ ಕರ್ತವ್ಯ, ಶಿಕ್ಷಣ ಕೊಡ್ತಕ್ಕಂಥದ್ದು ನನ್ನ ಆದ್ಯ ಕರ್ತವ್ಯವಾಗಿರ್ತದೆ. ಆದ್ರೆ ನಿಜವಾಗ್ಲೂ ದುಡಿಯುವುದು ಈ ದೇಶವನ್ನ ರಕ್ಷಣೆ ಮಾಡ್ತಕ್ಕಂಥ ಈ 2 ಶಕ್ತಿಗಳನ್ನ ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕ ನ್ಯೂಜಿನ ಮುಖ್ಯಸ್ಥರು ಏನು ಸನ್ಮಾನ ಮಾಡ್ತಾ ಇದ್ದಾರಲ್ಲ, ಇದು ನಿಜವಾಗ್ಲೂ ಜೀವನದಲ್ಲಿ ಮರೆಯಲಾರದಂತ ಘಟನೆ. ಕೆಲವರು ಪ್ರಚಾರಕ್ಕಾಗಿ ಸನ್ಮಾನ ಮಾಡೋದನ್ನ ನಾನು ನೋಡಿದ್ದೀನಿ. ಯಾರ್ಯಾರೇನೋ ತಂದು ಯಾರ್ಯಾರೇನೋ ಸನ್ಮಾನ ಮಾಡಿದ್ದಾರೆ. ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಕರೆಸಿದ್ದಾರೆ, ಸ್ವಾಮೀಜಿಗಳನ್ನು ಕರೆಸಿದ್ದಾರೆ. ಆದ್ರೆ ನಾನು ಬಹುಶಃ ಇದು ಮೊದಲನೇ ಕಾರ್ಯಕ್ರಮ, ನನ್ನ ಊರಿನಲ್ಲಿ ಬಿಟ್ರೆ ಇದು 2ನೇ ಕಾರ್ಯಕ್ರಮ. ನನಗೆ ಬಹಳ ಸಂತೋಷ. ನಾನು ನಿಜವಾಗಲೂ ನನಗೆ ಟೈಮ್ ಇರಲಿಲ್ಲ. ಮಾದೇವಪ್ಪಣ್ಣವ್ರು ಫೋನ್ ಹಚ್ಚಿದ್ರು ನನಗೆ, ಇಲ್ರಿ ನಾವು ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ, ಏನು ಅಂತ ಕೇಳಿದೆ.
ದೇಶದ ಯೋಧರನ್ನ ನಾನು ಗೌರವಿಸ್ತಾ ಇದ್ದೀನಿ ಅಂತ ಹೇಳಿದ್ರು. ಅದಕ್ಕ ನಾನು ಎಲ್ಲಾ ಕಾರ್ಯಕ್ರಮಗಳನ್ನು ಕೈಗಿಟ್ಟು ಇವತ್ತು ನಮ್ಮ ದೇಶದ ಯೋಧರನ್ನ ಗೌರವಿಸುವ ಸನ್ಮಾನ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗದೇ ಇದ್ರೆ ಬಹಳ ದೊಡ್ಡ ತಪ್ಪು ನನ್ನಿಂದ ಆಗ್ತದೆ ಅಂತ ತಿಳ್ಕೊಂಡು ಈ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೀನಿ. ಮತ್ತೊಮ್ಮೆ ಈ ದೇಶದ 3 ಜನ ಯೋಧರು ಇಲ್ಲಿ ಏನು ಕೂತಿದ್ದಾರೆ. ಆಮೇಲೆ ಮಲ್ಶೆಟ್ಟಿ ಅವರು ಸಂಘದ ಅಧ್ಯಕ್ಷರಾಗಿ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಯೋಧರನ್ನ ಕರೆದು ಸನ್ಮಾನಿಸಿ ಅವರನ್ನ ಈ ಕಲ್ಯಾಣ ಕರ್ನಾಟಕ ನಾಡಿಗೆ ಪರಿಚಯ ಮಾಡ್ತಾ ಇದ್ರಲ್ಲ, ನಿಜವಾಗಲೂ ಅವ್ರ ಕಾರ್ಯಕ್ರಮವನ್ನು ಬಹಳ ಶ್ಲಾಘನೀಯವಾಗಿರ್ತಕ್ಕಂಥದ್ದು. ಇಂಥ ಕಾರ್ಯಕ್ರಮಗಳು ಅವಾಗ ನಡೀತಾ ಇರಲಿ. ಈ ದೇಶದ ಯೋಧರ ಬಗ್ಗೆ, ರೈತರ ಬಗ್ಗೆ ಸದಾ ಗೌರವ ಇರಲಿ ಅಂತ ಹೇಳ್ತಾ ನನ್ನ 4 ನುಡಿಗಳನ್ನು ಹೇಳ್ತಾ ಇದ್ದೀನಿ. ಜೈ ಜವಾನ್, ಜೈ ಕಿಸಾನ್. ನೇರವಾಗಿ ದಿಟ್ಟವಾಗಿ ತಮ್ಮ ಅನುಭವಗಳನ್ನು ಹೇಳಿರ್ತಕ್ಕಂಥ ಪಾಟೀಲ್ ಜಿ ಅವರಿಗೆ ಅನಂತ ಧನ್ಯವಾದಗಳು. ಶಂಕರ್ ಮುಸ್ಲಿಂ ಇನ್ನೊಬ್ಬರು ಹಿರಿಯ ಜಿಗಳಾಗಿರ್ತಕ್ಕಂಥ ಶಂಕರ ಮುಚ್ಚಂಬಿ ಸರ್ ಅವರು ಒಂದೆರಡು ನುಡಿಗಳನ್ನು ಹೇಳಬೇಕಾಗಿ ವಿನಂತಿಸುತ್ತೀವಿ. ಕಲ್ಯಾಣ ಕರ್ನಾಟಕ ಸುದ್ದಿವಾಹಿನಿಯ ಪ್ರಾಂಗಣದಲ್ಲಿ ಆಯೋಜಿಸತಕ್ಕಂಥ ದೇಶದ ಸೈನಿಕರಿಗೆ ಸನ್ಮಾನ ಕಾರ್ಯಕ್ರಮದ ಅಂಗವಾಗಿ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ JDS ಘಟಕದ ಜಿಲ್ಲಾಧ್ಯಕ್ಷರು ಶ್ರೀ ಬಾಲರಾಜ್ ಗುತ್ತೇದಾರ್ ಸರ್ ಅವರೇ, ಹಾಗೂ ನಿವೃತ್ತ ಸೈನಿಕರಾಗಿರ್ತಕ್ಕಂಥ ಮುನ್ನಾಳಿ ಸರ್ ಅವರೇ, ಭಜಂತ್ರಿ ಸರ್ ಅವರೇ, ಹಾಗೂ ಯಳಸಂಗಿ ಸರ್ ಅವರೇ, ಮತ್ತು ಈ ಸುದ್ದಿವಾಹಿನಿಯ ಸಂಸ್ಥಾಪಕರಾಗಿರ್ತಕ್ಕಂಥ ಮಾದೇವಪ್ಪ ಪಗಡೆ ಅಣ್ಣವರೇ, ಹಾಗೂ ಅವರ ಪುತ್ರರಾಗಿರ್ತಕ್ಕಂತಹ ಮಲ್ಲಿಕಾರ್ಜುನ್ ಪಗಡೆ ಅವರೇ, ಹಾಗೂ ನನ್ನ ಎಲ್ಲ ಆತ್ಮೀಯ ಸ್ನೇಹಿತ ಮಿತ್ರರೇ, ಬಹಳ ಸಂತೋಷದ ವಿಷಯ. ಇಂಥ ಕಾರ್ಯಕ್ರಮಗಳು ನಮ್ಮ ಭಾಗದಲ್ಲಿ ಸೈನಿಕರಿಗೆ ಸನ್ಮಾನ ಮಾಡತಕ್ಕಂಥ ಕಾರ್ಯಕ್ರಮಗಳು ಸುದ್ದಿವಾಹಿನಿಗಳು ಹಮ್ಮಿಕೊಳ್ತಕ್ಕಂಥದ್ದು ಬಹಳ ವಿರಳ. ಅಂಥದ್ರಲ್ಲಿ ಕಲ್ಯಾಣ ಕರ್ನಾಟಕ, ಕಲ್ಯಾಣ ನಾಡಿನ ಜೀವನಾಡಿ ಈ ಒಂದು ಸುದ್ದಿವಾಹಿನಿಯವರು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಬಹಳ ಸಂತೋಷದ ಸಂಗತಿ, ಬಹಳ ಸಂತಸದ ಸಂಗತಿ. ಅಷ್ಟೇ ಬಹಳ ಕ್ಷಿಪ್ರಗತಿಯಲ್ಲಿ ಈ ಸುದ್ದಿವಾಹಿನಿ ಬೆಳೆದಿರ್ತಕ್ಕಂಥದ್ದು ಕೂಡ ನಮ್ಗೆ ಗೊತ್ತಾಗ್ತಾ ಇದೆ. ಬಹಳ ಆದ್ರೆ ಇದು ನಾವು ನೋಡ್ತಾ ಇರ್ತಕ್ಕಂಥ 1-2-3 ವರ್ಷ ಆಯ್ತು, 4 ವರ್ಷ, ಸೊ 7 ವರ್ಷ ಆಯ್ತು. ಆದ್ರೆ ಇತ್ತೀಚಿನ 1-2-3 ವರ್ಷಗಳಲ್ಲಿ ಸುದ್ದಿವಾಹಿನಿ ಒಳ್ಳೊಳ್ಳೆಯ ಸುದ್ದಿಗಳನ್ನು ಬಿತ್ತರಿಸಿ ಬಹಳ ಪ್ರಖರವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಳ್ಳೊಳ್ಳೆ ಸುದ್ದಿಗಳನ್ನು ಬಿತ್ತರಿಸಿ ಜನರಿಗೆ ಒಳ್ಳೆಯದಾಗ್ತಕ್ಕಂಥ ಕಾರ್ಯ ಅವರು ಮಾಡ್ತಾ ಇದ್ದಾರೆ. ಅವರ ಸುದ್ದಿ ಪ್ರಸಾರದ ಕಾರ್ಯಕ್ರಮಗಳು ನಾವು ದಿನನಿತ್ಯ ಅವರ ಒಂದು ಫಾಲೋವರ್ಸ್ ಆಗಿ ಅವರ ಕಾರ್ಯಕ್ರಮ ಕೂಡ ನೋಡ್ತಾ ಇದ್ದೀವಿ. ಬಹಳ ಶ್ಲಾಘನೀಯವಾದಂತಹ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಜೊತೆಗೆ ಈ ಒಂದು ಸೈನಿಕರು ಏನು ಸರ್, ನಮ್ಮ ಮುನ್ನಾಳಿ ಸರ್ ಅವರು ತಮ್ಮ ಮಾತುಗಳಲ್ಲಿ ವ್ಯಕ್ತಪಡಿಸಿದರು ಏನಂತಂದ್ರೆ, ಅವರು 30 ವರ್ಷ ಸರ್ವಿಸ್ ನಲ್ಲಿ ಇನ್ನೂವರೆಗೂ ಅವರ ಒಂದು ಕುಟುಂಬ ಅವಿಭಕ್ತ ಕುಟುಂಬವಾಗಿರ್ತಕ್ಕಂಥದ್ದು ಬಹಳ ಸಂತೋಷದ ಸಂಗತಿ. ಯಾಕಂದ್ರೆ ಇವತ್ತು ಮದುವೆ ಆದ ಮರುದಿನನೇ ನಾವೆಲ್ಲ ಮನೆ ಮಾಡ್ಕೊಂಡು ಗುಲ್ಬರ್ಗ ಸೇರೋದು ಬಹಳ ಸಾಮಾನ್ಯವಾಗಿರ್ತಕ್ಕಂಥ ಸಂಗತಿ. ಅಂಥದ್ರಲ್ಲಿ ಅವ್ರ 5 ಜನ ಅಣ್ಣ ತಮ್ಮಿರು, ಮಕ್ಕಳು ಮೊಮ್ಮಕ್ಕಳು ಕೂಡ ಈಗಿನ ಕಾಲದಲ್ಲಿ ಇನ್ನೂ ಒಗ್ಗಟ್ಟಿನ ಜೀವನದಲ್ಲಿ ನಡೀತಾ ಇದ್ದಾರೆ ಅಂತಕ್ಕಂತಾರೆ ಬಹಳ ಸಂತೋಷದ ಸಂತತಿ. ಅದಕ್ಕೆ ಒಂದ್ ಕಡೆ ಬಸವಣ್ಣನವರು ಹೇಳ್ತಾರೆ, ಸೈನಿಕರ ಜೊತೆ ನಾವು ಹೇಗಿರ್ಬೇಕು, ಹೇಗೆ ಸೈನಿಕರನ್ನ ಒಡನಾಟ ಮಾಡ್ಬೇಕು ಅಂತಕ್ಕಂಥ ಒಂದು ಮಾತು ಬಂದಾಗ, ಮಣ್ಣು ಮಡಿಕೆಯ ಮಾಡುವಡೆ ಮಣ್ಣೆ ಮೊದಲು, ತೊಡಿಗೆಯ ಮಾಡುವಡೆ ಪನ್ನೆ ಮೊದಲು, ಶಿವಪಥವ ನರಿವರೆ ಗುರುಪಥವೇ ಮೊದಲು, ನಾವೆಲ್ಲರೂ ದೇಶದ ಒಳಗೆ ಆಂತರಿಕವಾಗಿ ಸಂತೋಷವಾಗಿರಬೇಕಾದರೆ ಸೈನಿಕ ಪಥವೇ ಮೊದಲು ಎನ್ನುವ ಹಾಗೆ ಅವರ ಸೈನಿಕ ಪಥದಲ್ಲಿ ಇಡೀ ಭಾರತ ದೇಶದ ಸುತ್ತ ವಿಸ್ತಾರವಾಗಿರ್ತಕ್ಕಂಥ ಭಾರತ ರಾಷ್ಟ್ರ, ಇಂತಹ ದೊಡ್ಡ ರಾಷ್ಟ್ರದಲ್ಲಿ ಅವರ ಸೇವೆ ಅಮೋಘವಾಗಿರ್ತಕ್ಕಂಥ ಸೇವೆ, ಅವರು ಸುತ್ತುವರಿದಿರ್ತಕ್ಕಂಥ ಸೇವೆ, ಆ ಸರ್ಪಗಾವಿಲಿನಲ್ಲಿ ನಾವೆಲ್ಲರೂ ಆನಂದಮಯವಾಗಿ ಸಂತತ ಕ್ಷಣಗಳಲ್ಲಿ ಸಂಭ್ರಮವನ್ನ ಆಚರಿಸ್ತಾ ಇದ್ದೇವೆ. ಇದು ನಮ್ಮೆಲ್ಲರ ಆನಂದ ಅಂತಕ್ಕಂಥದ್ದು. ಸೊ ಅದರ ಜೊತೆಗೆ ನಮ್ಮ ಯಳಸಂಗಿ ಸರ್ ಅವರು ಬಹಳ ಸೈನಿಕ ಸಂಘದ ತಾಲೂಕಾ ಅಧ್ಯಕ್ಷರು, ಅವರಿಗೆ ಇವತ್ತೇ ನೋಡಿದ್ದೇವೆ. ಬಹಳ ಒಳ್ಳೆ ಮಲ್ಶೆಟ್ಟಿ ಸರ್ ಅವರು ನಮ್ಮ ಸೈನಿಕ ಸಂಘದ ತಾಲೂಕಾ ಅಧ್ಯಕ್ಷರು. ಅವರು ಕೂಡ ಇಂಥ ಒಳ್ಳೆ ಕಾರ್ಯಕ್ರಮ ಮುಂದಿನ ದಿನಮಾನದಲ್ಲಿ ಇನ್ನೂ ಮಾಡ್ಲಿ. ಈ ಸುದ್ದಿ ವಾಹಿನಿಯ ಜೊತೆಗೆ ನಾವೆಲ್ಲರೂ ಸೇರಿ ಇನ್ನೂ ಮುಂದಿನ ದಿನಮಾನಗಳಲ್ಲಿ ಇಂಥ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡೋಣ.
ಬಾಲರಾಜ್ ಗುತ್ತೇದಾರ್ ಅವರು ಬಹಳ ಯುವಕರು. ಸೊ ಅವರಿಗೆ ಮುಂದಿನ ದಿನದಲ್ಲಿ ಒಂದು ದೊಡ್ಡ ಭವಿಷ್ಯ ಇದೆ ಅವರಿಗೆ. ಸೊ ಅಂತವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇನ್ನೂ ಹೆಚ್ಚಿನ ಇಂಥ ಕಾರ್ಯಕ್ರಮಗಳಿಗೆ ತಮ್ಮ ಸಹಕಾರ ಇರಲಿ ಅಂತಕ್ಕಂಥ ಆಶಾಭಾವನೆಯೊಂದಿಗೆ ಮತ್ತು ಸುದ್ದಿವಾಹಿನಿ ಇನ್ನೂ ಪ್ರಖರಕ್ಕೆ ಎತ್ತರಕ್ಕೆ ಬೆಳೀಲಿ, ಇಂಥ ಕಾರ್ಯಕ್ರಮಗಳು ಆವಾಗ ಈ ಸುದ್ದಿವಾಹಿನಿಯಲ್ಲಿ ನಡೀಲಿ ಅಂತಕ್ಕಂತಹ ಮನೋ ಸಂಕಲ್ಪದೊಂದಿಗೆ ನನಗೆ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಅಭಿನಂದನೆ ಸಲ್ಲಿಸಿ ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ತಮ್ಮ ಮೃದು ಭಾಷೆಯ ಮೂಲಕ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿರ್ತಕ್ಕಂಥ ಶಂಕರ ಸುಲ್ಕೊಂಡಿ ಸರ್ ಅವರಿಗೆ ಅನಂತ ಧನ್ಯವಾದಗಳು. ಈಗ ಸಮಾಜದ ಬಗ್ಗೆ ಅತ್ಯಂತ ಕಳಕಳಿ ಇರ್ತಕ್ಕಂಥ ನಮ್ಮೆಲ್ಲರ ಪ್ರೀತಿಯ ಬಾಲರಾಜ್ ಗುತ್ತೇದಾರ್ ಅಣ್ಣಾಜಿ ಅವರು ಎರಡು ಅನಿಸಿಕೆ ವ್ಯಕ್ತಪಡಿಸಬೇಕಾಗಿ ಈ ಸಂಜೆ ಸುಂದರವಾದ ಸಂಜೆ. ಮೊದಲನೇದಾಗಿ ಕಲ್ಯಾಣ ಕರ್ನಾಟಕದ ಚಾನಲ್ ಮುಖಾಂತರ ಇಂಥ ಒಂದು ಅದ್ಭುತವಾದಂಥ ಒಂದು ಕಾರ್ಯಕ್ರಮ ನಮ್ಮ ದೇಶಕ್ಕಾಗಿ ನಮಗೆ ಈಗ ತಾನೇ ಬಹಳಷ್ಟು ಜನ ಮತ್ತು ವಿಶೇಷವಾಗಿ ಅಣ್ಣವ್ರು ಬಹಳ ನಮ್ಮ ಯುವಕರಿಗೆ ಕೂಡ ಸ್ಫೂರ್ತಿ. ಯಾವತ್ತೂ ಕೂಡ ಯುವಕರಿಗೆ ಸೈನಿಕರಂದ್ರೆ ಅಲ್ಲಿ ಮರ್ಯಾದೆ ಸಿಗುತ್ತೆ, ನಮ್ಮ ರಾಜಕಾರಣಿಗಳು ಅಂದ್ರೆ ಅಲ್ಲ. ಸೈನಿಕರಂದ್ರೆ ಎಲ್ಲರೂ ತಲೆ ಎತ್ತಿ ಅವ್ರಿಗೆ ಸಲ್ಯೂಟ್ ಮಾಡೋಂಥದ್ದು ಮನೋಭಾವ ಎಲ್ಲ ಕೂಡ ಎಲ್ಲ ಕಡೆನೂ ಇರ್ತದೆ. ನಾನು ಬಹಳಷ್ಟು ಜನ ಬಹಳ ದಿನ ಟ್ರೈನ್ ಟ್ರಾವೆಲ್ ಮಾಡುವಾಗ ಬಹಳ ಸೈನಿಕರು ಸಿಗ್ತಾರೆ. ಸಿಕ್ಕಂತ ಸಮಯದಲ್ಲಿ ಅವ್ರು ಸಿಕ್ಕಾಗ ವಿಶೇಷವಾಗಿ ಬಹಳಷ್ಟು ಮಾತಾಡ್ಬೇಕಂತ ಒಂದು ಉತ್ಸಾಹ ಇರುತ್ತೆ. ಅವ್ರಿಗೆ ಹಲವಾರು ಜನ ನನಗೊಂದು NSG ಕಮಾಂಡರ್ಗಳು ಸಿಕ್ಕಿದ್ರು. ಒಂದ್ಸಲ ಟ್ರೈನ್ಗಳಲ್ಲಿ ಬೆಂಗಳೂರಿಗೆ ಹೋಗುವಾಗ ಒಂದು ರೈಲಲ್ಲಿ ಅವ್ರು ಸಿಕ್ಕಾಗ ಅವ್ರು ಹೇಳಿದ್ರು ಅವ್ರ ಕೈಗೆ ಕಾಲಿಗೆ ಪೂರ ಬ್ಯಾಂಡೇಜ್ ಆಗಿತ್ತು. ನಾನು ಯಾಕೆ ಸರ್ ನೀವು ಇದು ಇಲ್ಲ, ನಮ್ಮ ಟ್ರೈನಿಂಗ್ ಅಲ್ಲಿ ಮೇಲಿಂದಾನೇ ನಮಗ ಅದು ಕೆಳಗಡೆ ನೀರಿದೇನೋ ಕಲ್ಲಿದೆ ನೋಡೋದಿಲ್ಲ, ಅದು ಒಂದು ಟ್ರೈನಿಂಗ್ ಇದೆ. ಅವರು ಜಂಪ್ ಮಾಡಂತ ಹೇಳ್ಬಿಡ್ತಾರೆ, ನಾವು ಜಂಪ್ ಮಾಡ್ಲೇಬೇಕು. ಅವಾಗ ನನ್ನ ಕಲ್ಲು ಸಿಕ್ಕಿ ನನ್ನ ಕಾಲ ಫ್ರಾಕ್ಚರ್ ಆಗಿದೆ. ಇದು ಏನಲ್ಲ, ಇದು ಬರೀ 15 ದಿನದಾಗ ರಿಪೇರಿ ಆಗ್ತದೆ. ಮತ್ತೊಮ್ಮೆ ನಾವು ಜಂಪ್ ಮಾಡಲೇಬೇಕು, ಮಾಡ್ತೀವಿ ದೇಶಕ್ಕಾಗಿ ನಾವು ದುಡಿತೀವಿ ಅಂತೇಳಿ ಅವಾಗ ಸೈನಿಕರು ಹೇಳಿದಾಗ ಏನಪ್ಪ ಇದು ಅದಷ್ಟೇ ಅಲ್ಲ, ಅವ್ರು ತೋರಿಸ್ಬಾರ್ದು. ಆದ್ರೆ ಎಲ್ಲ ಟ್ರೈನಿಂಗ್ ಅವ್ರದ್ದು ಯಾವ ತರ ಟ್ರೈನಿಂಗ್ ಆಗುತ್ತೆ ಎಂಬುದನ್ನು ಕೂಡ ವಿಡಿಯೋಗಳು ತೋರಿದ್ರು. ಪಾಯ್ಸನ್ ಗ್ಯಾಸ್ ಬಿಟ್ಟು ಡಬ್ಬಿ ಒಳಗೆ ಹಾಕಿ ಅಷ್ಟು ಜನಕ್ಕೆ ಪಾಯ್ಸನ್ ಗ್ಯಾಸ್ ಹಿಂಗಿರ್ತದ, ಮೈಯೆಲ್ಲ ಉರಿತದ. ಅಂತ ಗ್ಯಾಸ್ ಅಲ್ಲಿ ಕೂಡ ನಮ್ಮದು ಗಟರ್ಗಳಲ್ಲಿ ಕೂಡ ಒಳಗಡೆ ಮುಳುಗಿ ಟ್ರೈನಿಂಗು ಬಹಳಷ್ಟು ಕಷ್ಟ ಒಂದು ಟ್ರೈನಿಂಗ್ ಸಂಗತಿಯಿಂದ ನಮ್ಮ ದೇಶಕ್ಕಾಗಿ ಅಂತ ಒಂದು ತಾಯಿ ತಂದೆ ಅವ್ರು ಮೊದಲನೇದಾಗಿ ಅವ್ರ ತಾಯಿ ತಂದೆಯವರು ಕೂಡ ಇವತ್ತು ಗಟ್ಟಿ ಹೃದಯ ಮಾಡಿ ನಮ್ಮ ಮಗ ದೇಶಕ್ಕಾಗಿ ಹೋರಾಡ್ತಾ ಇದ್ದಾನೆ ಅಂದ್ರೆ ಅವರಂತ ಮಹಾನ್ ಭಾವಗಳು ಯಾರೂ ಇಲ್ಲ ಅಂತ ನಾನು ತಿಳ್ಕೊತಾ ಇದ್ದೀನಿ. ದಯಮಾಡಿ ನಾವು ಯಾವತ್ತೂ ಕೂಡ ಅಣ್ಣವ್ರೇನ್ ಹೇಳಿದ್ರು, ಯಾವ್ದು ಹೋಟೆಲಲ್ಲಿ ನೋಡಿದ್ರು ಸೈನಿಕರಿಗೆ ಫ್ರೀ ಟ್ರೀಟ್ಮೆಂಟ್ ಅಂತೇಳಿ ಇವತ್ತಿನ ನಾನು ಕೂಡ ನಮ್ಮ ಹೋಟೆಲ್ಗಳಲ್ಲಿ ಅದು ಅಳವಡಿಸ್ತೀನಿ. ನಮ್ಮ ಮಾತನ್ನ ನಾನು ತಮ್ಮ ಮಾಧ್ಯಮ ಮುಖಾಂತರ ಹೇಳಲು ಇಚ್ಛೆ ಪಡ್ತಾ ಇದ್ದೀನಿ. ಇಂಥ ಒಂದು ಒಳ್ಳೆ ತಾವು ಏನು ನೋಡಿದ್ರಿ ಹೇಳಿದ್ರಿ, ನಮ್ಮನ್ನು ಕೂಡ ಅದೊಂದು ಶ್ಲಾಘನೆ. ದಯಮಾಡಿ ನಾವು ಎಲ್ಲರೂ ನಮ್ಮ ಯಾವುದೇ ತಾಲೂಕ್ದವರಾಗಿರ್ಬೋದು, ನಮ್ಮ ಊರ್ದವರಾಗಿರ್ಬೋದು, ಅಥವಾ ಎಲ್ಲೇ ಸೈನಿಕರು ಸಿಕ್ಕರು ನಾವು ಅವ್ರ ಕುಟುಂಬದವರಿಗಾಗ್ಲಿ, ಯಾಕಂದ್ರೆ ಪಾಪ ಅವ್ರು ವರ್ಷಾನುಗಟ್ಲೆ ಅವ್ರ ಕುಟುಂಬದವ್ರಿಗೆ ಬಿಟ್ಟು ಅವರು ನಮ್ಮ ದೇಶ ಸೇವೆ ಮಾಡೋಕ್ಕಾಗಿ ನಮಗೋಸ್ಕರವಾಗಿ ಹೋಗ್ತಾ ಇರ್ತಾರೆ. ಅವರನ್ನ ಕೂಡ ಅವ್ರ ಕುಟುಂಬದವ್ರು ಏನೇ ತೊಂದರೆದಲ್ಲಿದ್ದಾಗೂ ಕೂಡ ನಾವೆಲ್ಲರೂ ನಮ್ಮ ಕೈಲಾದಷ್ಟು ಸಹಾಯ ನಾವೆಲ್ಲರೂ ಮಾಡ್ಬೇಕಂತೇಳಿ ತಮ್ಮ ಮಾಧ್ಯಮ ಮೂಲಕ ನಾನು ಈ ಮಾತನ್ನು ಹೇಳಿ, ಇವತ್ತು 3 ಜನ ಯೋಧರು ಇವತ್ತು ಏನು ನಮಗಾಗಿ ದುಡ್ದಿದ್ದೀರಿ, ತಾವು ಎಷ್ಟೇ ಸಮಯ ಕೊಟ್ಟರು ಕೂಡ ಇವತ್ತು ಆ ಸಮಯದಲ್ಲಿ ತಮ್ಮ ಫ್ಯಾಮಿಲಿನೂ ಕೂಡ ಮರೆತಿ ಇವತ್ತು ಅನೇಕ ತಮ್ಮ ಕುಟುಂಬದವರ ಬಗ್ಗೆ ಚಿಂತೆ ಮಾಡದೆ ದೇಶದ ಒಂದು ಭದ್ರತೆಗೋಸ್ಕರವಾಗಿ ತಾವೇನು ಸೇವೆ ಸಲ್ಲಿಸಿದ್ರಿ. ತಮಗೆ ಅನಂತ ಕೋಟಿ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸಿ, ವಿಶೇಷವಾಗಿ ಇಂಥ ಒಂದು ಕಾರ್ಯಕ್ರಮ ಇವತ್ತು ಯಾವ ಮಾಧ್ಯಮದವರು ಕೂಡ ನಾನು ಇಷ್ಟು ದಿನ ರಾಜಕೀಯಕ್ಕೆ ಬಂದು ನೋಡ್ತಾ ಇದ್ದೀನಿ, ಯಾರೂ ಮಾಧ್ಯಮದವರು ಅವ್ರ ಸ್ಟುಡಿಯೋಗಳಲ್ಲಿ ಇಂಥ ಒಂದು ಕಾರ್ಯಕ್ರಮಗಳು ಮಾಡಿಲ್ಲ. ಅದಕ್ಕೆ ಮಹದೇವಪ್ಪನವರೊಂದು ತೊಗಡೆ ಅವ್ರದ್ದು ಒಂದೇನು ಸಂಸ್ಥಾಪಕರು ಇವತ್ತೇನು ಇಂಥ ಒಂದು ಅದ್ಭುತವಾದಂತ ತಮ್ಮ ಮಕ್ಕಳ ಮುಖಾಂತರ ತಾವೇನು ಕಾರ್ಯಕ್ರಮ ಮಾಡ್ತಾ ಇದ್ರಿ, ತಮಗೆ ನಿಜವಾಗ್ಲೂ ಧನ್ಯವಾದಗಳು. ಯಾಕಂದ್ರೆ ಮೊನ್ನೆ ತಾನೇ ಅಫ್ಜಲ್ಪುರಲ್ಲೂ ಕೂಡ ಬಹಳ ದೊಡ್ಡದಾದಂತ ಕಾರ್ಯಕ್ರಮ ನಾನು ಬರ್ಬೇಕಾಗಿತ್ತು. ನಮ್ಮ ಪಕ್ಷದ ಮೀಟಿಂಗ್ ಇರೋದ್ರಿಂದ ನಾನು ಬೆಂಗಳೂರಲ್ಲಿ ಇದಕ್ಕಾಗಿ ಬರೋಕ್ಕಾಗಿಲ್ಲ. ಆದ್ರೆ ಇಂಥ ಒಂದು ಒಂದು 5-6 ವರ್ಷದಲ್ಲಿ ಏನು ತಮ್ಮ
ಮಾಧ್ಯಮ ಇವತ್ತು ಈ ಮಟ್ಟಿಗೆ ತಾವು ಮೇಲ್ಮಟ್ಟಿಗೆ ಏನ್ ಬೆಳೆದಿದ್ದೀರಿ ಆ ಭಗವಂತ, ಯಾಕಂದ್ರೆ ಪಗಡೆಯವರು ಯಾವತ್ತೂ ಕೂಡ ನಾನು ಕೇಳ್ತಾ ಇರ್ತೀನಿ, ಪಗಡೆಯವರೇ ಏನ್ರೆ ನಮ್ಮ ಮಲ್ಲಿಕಾರ್ಜುನ ಅವ್ರು ಹೇಳ್ತೀವಿ, ನಮ್ ಕಡೆದು ಏನ್ರಿ ಸಾಯತ್ರಿ ಹೇಳ್ರಿ ಅಂತ ಅಣ್ಣ ಯಾವ್ದು ಕೇಳಲ್ಲ. ನಮ್ಮ ಮಾಧ್ಯಮ ಇದು ನಿಮ್ ಮನಿ, ನೀವು ನೀವು ಇದಕ್ಕೆ ನಮಗ್ ಸಮಯ ಕೊಡ್ರಿ ಸಾಕು ಅಂತ ಹೇಳ್ತಾರಕಿನ ಇಲ್ಲಿವರೆಗೆ ನಮಗ್ ಒಂದೇ ₹1 ಕೇಳಿಲ್ಲ ಅಂತೇಳಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಮಾತಂದ್ರ, ಮಾಧ್ಯಮದವ್ರು ತಾವು ನೋಡ್ತಾ ಇದ್ರಿ, ನಾನು ಅನ್ಬಾರದು. ಈ ಎಲ್ಲಾ ಮಾಧ್ಯಮದವ್ರು ನೋಡಿದ್ರೆ ಏನಿದ್ರು ಬಿ ಇಮಿಡಿಯೇಟ್ ಆಗಿ ಏನ್ ಕೊಡ್ತೀರಪ್ಪ ಅಂತ ಕೇಳೋ ಪರಿಸ್ಥಿತಿ ಬಂತು. ಅದು ಈ ಒಂದು ಕಲ್ಯಾಣ ಕರ್ನಾಟಕ ನ್ಯೂಸ್ ದವರು ಅದಕ್ಕೆ ಏನಪ್ಪಾ ಅಂತಂದ್ರೆ ಸುಳ್ಳು ಮಾಡಿದ್ದಾರೆ. ಇದೇ ತರ ಅವರು ಚಾನಲ್ ಮುಂದುವರಿಬೇಕು. ನಮ್ಮ ಈ ಭಾಗಕ್ಕೆ ಏನು ಬಹಳಷ್ಟು ತೊಂದರೆಗಳಿವೆ ನಾವು ನೋಡ್ತಾ ಇದೀವಿ. ಅನೇಕ ನೋಡ್ರಿ LNT ಎಲ್ಲೆಲ್ಲೋ ತೆಗ್ಗಾಡಿ ಎಷ್ಟೋ ಜನ ಪಾಪ ಕಷ್ಟದಲ್ಲಿದ್ದಾರೆ, ಅಲ್ಲಿ ರೋಡ್ ಸರಿ ಆಗ್ತಾ ಇಲ್ಲ, ನೀರಿನ ಪರಿಸ್ಥಿತಿ ನೋಡಿದ್ರೆ ಎಲ್ಲ ಗಟರ್ ವಾಸನೆ ಬರುವಂತ ನೀರು ಬರ್ತಾ ಇದೆ. ಇಂಥದ್ರ ಬಗ್ಗೆ ಕೂಡ ನಾವು ಹೋರಾಟ ಮಾಡ್ಬೇಕು. ಅನೇಕ ವಿಷಯಗಳ ಬಗ್ಗೆ ನಾವು ಮಲ್ಲಿಕಾರ್ಜುನ್ ಸರ್ ಜೊತೆ ಚರ್ಚೆ ಮಾಡ್ತೀವಿ. ಯಾವ ತರ ಬಾರ್ಡರ್ ಅಲ್ಲಿ ನಮಗೆ ಇವ್ರು ರಕ್ಷಣೆ ಮಾಡ್ತಾರ, ಇವತ್ತು ನಾವು ಕೂಡ ಈ ಮಾಧ್ಯಮದವ್ರ ಮುಖಾಂತರ ಅನೇಕ ಇಂಥವು ಜನರಿಗಾಗಿ ಸೇವೆಯನ್ನ ಸಲ್ಲಿಸಬೇಕಾಗಿತ್ತು. ಇದನ್ನು ಕೂಡ ಒಂದು ಸೇವೆ ಅಂತ ತಿಳ್ಕೊಂಡೆ ಇವತ್ತು ಇಂಥ ಒಂದು ಸುಂದರವಾದ ಸಮಯಕ್ಕೆ ಒಂದು ಸನ್ಮಾನ ಕಾರ್ಯಕ್ರಮಕ್ಕೆ ನನ್ನನ್ನ ಕೂಡ ಇವತ್ತು ಆಹ್ವಾನ ಮಾಡಿದಕ್ಕಾಗಿ ಎಲ್ಲ ನಿಮ್ಮ ಪಗಡೆ ಫ್ಯಾಮಿಲಿ ಅವರಿಗೆ ನಮಸ್ಕಾರ ಸಲ್ಲಿಸಿ, ಎಲ್ಲ ಹಿರಿಯರು ಇವತ್ತೇನು ಬಂದಿದ್ರಿ ತಮ್ಮೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳನ್ನ ಸಲ್ಲಿಸಿ, ಇದೇ ತರ ನಿಮ್ಮ ಪ್ರೀತಿ ವಿಶ್ವಾಸ ಈ ಚಾನಲ್ ಮೇಲೆ ಇರಬೇಕು. ಮತ್ತು ನಾವೆಲ್ಲರೂ ಕೂಡ ಇವತ್ತು ಕಲಬುರಗಿ ಜಿಲ್ಲೆ ಅಷ್ಟೇ ಅಲ್ಲ, ನಮ್ಮ ಭಾರತ ದೇಶಕ್ಕಾಗಿ ಏನು ಸೇವೆಯನ್ನ ನಾವು ಮಾಡಲೇಬೇಕೆಂಬ ಒಂದು ಪಣ ತಟ್ಟಬೇಕು. ಇಂಥ ಒಂದು ಸಂದರ್ಭದಲ್ಲಿ ಈ ತರ ಸನ್ಮಾನ ಮಾಡೋದ್ರಿಂದ ಮತ್ತಿಷ್ಟು ಸೈನ್ಯ ಪಡ ಒಂದು ಧೈರ್ಯದಿಂದ ನಮಗೋಸ್ಕರವಾಗಿ ದುಡಿತಾರೆ. ಅವರಿಗೆ ಗೌರವ ಸಮರ್ಪಣೆ ಮಾತ್ರ ನಾವು ಮಾಡಲು ಸಾಧ್ಯ ಇದೆ. ಯಾಕಂದ್ರೆ ಅದು ಬಿಟ್ಟು ಬೇರೆ ಏನ್ ಮಾಡ್ಬೇಕಾದ್ರೂ ಕೂಡ ಅದಕ್ಕೆ ನಾವು ಎಷ್ಟು ಬೆಲೆ ಕಟ್ಟಿದ್ರು ಕೂಡ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಒಂದು ಸೇವೆ ಮಾಡಿದಂತ 3 ಯೋಧರಿಗೆ ಇವತ್ತು ನಮ್ಮ ನಮನಗಳನ್ನು ಸಲ್ಲಿಸಿ, ಮತ್ತೆ ಇದೇ ತರ ನಮ್ಮ ಕಲಬುರಗಿ ಜಿಲ್ಲೆಯಿಂದ ಅನೇಕ ಯೋಧರಿಗೆ ಸನ್ಮಾನ ಕಾರ್ಯಕ್ರಮ ಅಧ್ಯಕ್ಷರು ತಾವಿದ್ದೀರಿ. ಏನೇ ಒಂದು ಈ ಭಾಗದಲ್ಲಿ ಬಹಳಷ್ಟು ಕಿರುಕುಳಗಳಿದೆ, ಯಾಕಂದ್ರೆ ನಾವು ನೋಡ್ತೀವಿ, ಕಣ್ಣು ಮುಚ್ಕೋತೀವಿ. ಅದ್ರ ಬಗ್ಗೆನೂ ತಾವು ಜಾಗೃತ ಮೂಡಿಸ್ಬೇಕು. ಯಾರೇ ಅನ್ಯಾಯ ಮಾಡಿದ್ರು, ಅದು ಯಾರಂತ ದೊಡ್ಡ ವ್ಯಕ್ತಿ ಹಾಕಿದ್ರು ಕೂಡ ಅವ್ರ ಬಗ್ಗೆ ನಾವು ಧ್ವನಿ ಎತ್ತಂತ ಕೆಲಸ ನಾವು ನಾಗರಿಕರಾಗಿ ಮಾಡ್ಲೇಬೇಕು. ಈ ಎಲ್ಲಾ ಸೋಷಿಯಲ್ ಮೀಡಿಯಾ ಇದೆ, ಎಲ್ಲ ಬರೀ ಕೆಟ್ಟದನ್ನ ನೋಡ್ತಾರೆ, ಚಲೋದು ಯಾರು ನೋಡಲ್ಲ. ಚಲೋದನ್ನು ಕೂಡ ನೋಡ್ಬೇಕು ಜನ. ಅದೇ ನಮ್ಮ ಒಂದು ಪ್ರಯತ್ನ ಆಗಿರ್ಬೇಕು. ಯಾರು ಒಳ್ಳೆ ಕೆಲಸ ಮಾಡ್ತಾ ಇದಾರೆ, ಯಾರು ನಿಜವಾಗ್ಲೂ ನಮ್ಮ ದೇಶಕ್ಕಾಗಿ ಸೇವೆಯನ್ನು ಸಲ್ಲಿಸ್ತಾ ಇದಾರೆ ಅಂಥವ್ರ ಬಗ್ಗೆನೂ ಕೂಡ ನಾವು ಇದೇ ಒಂದು ಇಂಥ ಒಂದು ಮಾಧ್ಯಮ ಮುಖಾಂತರ ನಾವೆಲ್ಲ ನೋಡ್ಬೇಕು, ತಾವು ಹೈಲೈಟ್ ಮಾಡ್ಬೇಕು. ಎಲ್ಲೆಲ್ಲಿ ಅನ್ಯಾಯ ನಡೀತಾ ಇದೆ ನಾವು ಧ್ವನಿ ಎತ್ತಬೇಕೆಂಬ ಮಾತನ್ನ ತಮ್ಮ ಮಾಧ್ಯಮ ಮುಖಾಂತರ ಹೇಳಿ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಖಂಡಿತವಾಗಿ ಇನ್ನೇ ಇಂಥವು ಏನೇ ಅನೇಕ ಸನ್ಮಾನ ಕಾರ್ಯಕ್ರಮ ಇದ್ರು ಕೂಡ ಒಂದು ದೊಡ್ಡ ಮಟ್ಟದಲ್ಲಿ, ಯಾಕಂದ್ರೆ ನಾನು 75 ವರ್ಷ ನಮ್ಮ ಸೇಡಂ ತಾಲೂಕಿನಲ್ಲಿ ಯೋಧರಿಗೆ ಸನ್ಮಾನ ಕಾರ್ಯಕ್ರಮ ಮಾಡಿದ್ವಿ, ಬಹಳ ಜೋರಾಗಿ ಮಾಡಿದೀವಿ. ಆ ಒಂದು ಕಾರ್ಯಕ್ರಮಕ್ಕೆ ಬಹಳ ಒಂದು ನೋಡಿದ್ರೆ ಎಲ್ಲೋ ಒಂದು ಸೈನ್ಯ ಪಡೋದಲ್ಲಿ ಇದ್ದ ತರ ಇತ್ತು. ನಮ್ಗ ಸೇಡಂ ತಾಲೂಕದಲ್ಲಿ 75ನೇ ವರ್ಷ ಸ್ವತಂತ್ರ ದಿನಾಚರಣೆ ಸಿಕ್ಕಿದ ಮೇಲೆ ಮಾಡಿದ್ದೀವಿ. ಅವ್ರು ಅಷ್ಟಿಗೆ ಮಾಡಿದಿಲ್ಲ. ನಾವು ಯಾರು ಸಣ್ಣ ಕಾರ್ಮಿಕರು ಇರ್ತಾರೆ, ಒಳಚರಂಡಿ ಕ್ಲೀನ್ ಮಾಡೋರು, ಬಿಲ್ ಕಲೆಕ್ಟರ್ಗಳು, ಯಾರು ಪಾಪ ಕೋವಿಡ್ ಟೈಮಲ್ಲಿ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ಅಂತವ್ರನ್ನ ಕೂಡ ನಾವು ಸನ್ಮಾನ ಕಾರ್ಯಕ್ರಮವನ್ನ ನಮ್ಮ ಸೇಡಂ ತಾಲೂಕಿನಲ್ಲಿ ಮಾಡಿದ್ದೀವಿ. ಅದೇ ತರ ಮುಂದೂ ಕೂಡ ಪಗಡೆಯವರು ಇನ್ನೂ ಇಂಥ ಐಡಿಯಾಗಳು ನಮ್ಮನ್ನ ಕೂಡ ಕೊಡ್ಲಿ, ನಾವು ಕೂಡ ಅವ್ರ ಸೇವೆಯಲ್ಲಿ ಒಂದು ಪಾತ್ರ ಆಗ್ತೀವಿ ಎಂಬ ಮಾತನ್ನ ಈ ಸಂದರ್ಭ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ. ಭಾರತ್ ಮಾತಾ ಕಿ ಜೈ. ಈ ಭಾರತ್ ಮಾತಾ ಕಿ ಜೈ ಬಂದಿದ್ದೆ ಸೈನಿಕರಿಂದ, ಕರೆಕ್ಟಾ? ಇವತ್ತು ನಮ್ಮ ಪ್ರಧಾನಮಂತ್ರಿಗಳು ಹೇಳ್ತಿರೋದು, ಆದ್ರೆ ಬೇರೆ ಬೇರೆ ಪಕ್ಷದವರು ಬೇರೆ ಬೇರೆ ತಿಳಿತಾ ಇರ್ಬೋದು. ಈಗ ತಾನೇ ಚರ್ಚೆ ಮಾಡಿದ್ರು, ಭಾರತ ದೇಶ ಇವತ್ತು ಯುದ್ಧ ಯಾರ್ದು ಪರ್ಮಿಷನ್ ಅಲ್ಲದೆ ಮಾಡಬಹುದು. ಏನಂತಾರೆ ಸರ್? ವಿಟೋ ಪವರ್ ನಮಗೆ ಶೀಘ್ರದಲ್ಲಿ ಸಿಕ್ಕಿದೆ. 40-45 ವರ್ಷಗಳ ಹಿಂದೆ ಏನು ಚೈನಾದವರು ನಮ್ಮ ಬಾರ್ಡರ್ ಗಳನ್ನ ಕಬ್ಜಾ ಮಾಡಿದ್ರು, ಇವತ್ತು ಆ ಬಂಕರ್ಗಳು ನಮ್ಮ ಅಜಿತ್ ದೌಲರ್ ಹೋದ್ಮೇಲೆ ಈಗ ಅಚಾನಕ್ಕಾಗಿ ನೋಡಿ ಎಲ್ಲಾ ಪ್ಲೇಸ್ ಗಳನ್ನ ಖಾಲಿ ಮಾಡಿದ್ರು. ಇದು ನಮ್ಮ ದೊಡ್ಡ ಒಂದು ಸಾಧನೆ. ದೇಶಕ್ಕಾಗಿ ಯಾರೇ ಇರ್ಬೋದು, ಯಾವ ಪಕ್ಷದವರಾಗಿರ್ಲಿ, ಯಾರಿಂತ ಕೆಲಸ ಮಾಡ್ತಾರ ಅವ್ರ ಜೊತೆ ನಾವೆಲ್ಲರೂ ಕೈ ಜೋಡಿಸ್ಬೇಕು. ಅದ್ರ ಬಗ್ಗೆ ನಾವು ಒಳ್ಳೆತನ ಹೇಳಬೇಕಾಗತ್ತೆ. ಯಾಕಂದ್ರೆ 45-50 ವರ್ಷಗಟ್ಲೆ ನಮ್ಮ ಭೂಮಿಯನ್ನ ಕಬ್ಜಾ ಮಾಡಿದ್ರೆ ಇವತ್ತು ಅಚಾನಕವಾಗಿ ಬಿಟ್ಟು ಹೋಗ್ತಾರಂದ್ರ ಇದ್ರಿಂದ ಖುಷಿ ಪಡೋಂಥದ್ದು ಯಾವ್ದಲ್ಲ. ಇಂಥದ್ದು ನಾವು ಹೈಲೈಟ್ ಮಾಡ್ಬೇಕು, ಇಂಥವು ಹೈಲೈಟ್ ಮಾಡ್ಲೇಬೇಕು. ಯಾವ ಕಂಟ್ರಿ ನಮ್ಮ ಬಗ್ಗೆ ವಿರೋಧ ಮಾಡ್ತಿತ್ತು, ಇವತ್ತು ನಮಗ ಏನು ವಿಟೋ ಪವರ್ ಸಿಗ್ಬೇಕಾದ್ರೆ ಇವತ್ತು ಚೈನಾ ನಮ್ಮ ವಿರೋಧಿ ಇತ್ತು,
ಇವತ್ತು ನೋಡ್ರಿ ಅನೇಕ ಎಲ್ಲಾ ದೇಶಗಳಲ್ಲಿ ಒಳ್ಳೆ ಬಾಂಧವ್ಯನ ಇವತ್ತು ನಮ್ಮ ಪ್ರಧಾನಮಂತ್ರಿಗಳು ಬೆಳೆಸಿದ್ದಕ್ಕಾಗಿ ಇವತ್ತು ನಮಗೆ ಈ ವಿಟೋ ಪವರ್ ಸಿಕ್ಕಿದೆ. ಅವರಿಗೂ ಕೂಡ ಒಳ್ಳೇದಾಗ್ಲಿ, ನಮ್ಮ ದೇಶಕ್ಕೂ ಕೂಡ ಒಳ್ಳೇದಾಗುತ್ತೆ ಎಂಬ ಮಾತನ್ನ ಹೇಳಿ ನನ್ನ ಮಾತಿಗೆ ನಂಬಿಡ್ತೀನಿ. ನಮಸ್ಕಾರ. ಸದ್ಯಕ್ಕ ರಾಜಕಾರಣಿಗಳ ಪರಿಸ್ಥಿತಿ ಹೆಂಗಪ್ಪ ಅಂತಂದ್ರ ಎಸಿ ಒಳಗೆ ಹುಟ್ಟಿತಾರ, ಎಸಿ ಒಳಗೆ ಬೆಳಿತಾರ, ಎಸಿ ಒಳಗೆ ಅವ್ರಿಗೆ ಜನಸಾಮಾನ್ಯರ ಸಮಸ್ಯೆ ಇದೆ ಹಾಗಾಗಿ ಸೈನಿಕರ ಬಗ್ಗೆ, ರೈತರ ಬಗ್ಗೆ, ಜನಸಾಮಾನ್ಯರ ಬಗ್ಗೆ ನಿಜವಾದ ಕಳಕಳಿ ಬಹಳ ಸಮೀಪನಿಂದ ನೋಡಿರ್ತಕ್ಕಂಥ ಒಂದು ಕಳಕಳಿ ಇರ್ತಕ್ಕಂಥ ಬಾಲರಾಜ್ ಅಣ್ಣಾಜಿ ಅವರು ತಮ್ಮ ಸೂಕ್ತ ಅನಿಸಿಕೆಯನ್ನು ವ್ಯಕ್ತಪಡಿಸಿದರು. ಅವ್ರದ್ದು ಉನ್ನತ ಭವಿಷ್ಯ ಆಗ್ಲಿ ಅಂತ ನಾವೆಲ್ಲರೂ ಹಾರೈಸೋಣ. ಈಗ ನಮ್ಮೆಲ್ಲರ ಗುರುಗಳಾಗಿರ್ತಕ್ಕಂಥ ಆತ್ಮೀಯ ರೇಣುಕಾಚಾರ್ಯ ಸರ್ ಅವರು ಈ ಒಂದು ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ ವ್ಯಕ್ತಪಡಿಸಬೇಕಾಗಿ ವಿನಂತಿಸುತ್ತೆ. ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಮೆರುಗು ನೀಡಿದಂತ ಭಾರತಾಂಬೆಯ ವೀರ ಪುತ್ರರಾದ ಎಲ್ಲ ಸೈನಿಕರಿಗೆ ವಂದಿಸುತ್ತಾ, ಅದೇ ರೀತಿ ನಮ್ಮ ರಾಷ್ಟ್ರವನ್ನು ಮುನ್ನಡೆಸಲು ಜನಪ್ರತಿನಿಧಿಗಳು ಬೇಕು. ಅವರ ಸ್ಥಾನದ ಒಂದು ಗೌರವವಾಗಿ ಬಂದಿರುವಂತ ಬಾಲರಾಜ್ ಅಣ್ಣವರೇ, ಶಿಕ್ಷಕರೇ, ಹಿರಿಯರೇ ಹಾಗೂ ಯುವಕರೇ, ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಬಯಸುತ್ತಾ, ಈಗಾಗಲೇ ನಮ್ಮ ಸೈನಿಕರು, ಅನುಭವವುಳ್ಳವರು, ರಾಜಕಾರಣಿಗಳು ಸಾಕಷ್ಟು ಮಾತನಾಡಿರುವರು. ಒಂದು ವಿಷಯ ಏನಂದ್ರೆ, जीने के लिए सांसें होना जरूरी है, जीने के लिए सांसें होना जरूरी है, राष्ट्र के रक्षण के लिए सैनिक होना जरूरी है। जीने के लिए सांसें होना जरूरी है, राष्ट्र रक्षण के लिए सैनिक होना जरूरी है। उसी तरह हमारा तिरंगा फहराने के लिए, उसी तरह हमारा तिरंगा फहराने के लिए बलिदान की जरूरी है। इस तरह बलिदान देने वाले हमारा भारत में बहुत लोग हैं। कोई अपना जगह काम कर रहा, कोई अपना जगह काम कर रहा, फिर भी जो देश की रक्षा के लिए जो बॉर्डर पर रहकर हमारा भारत का रक्षा कर रहे, उनका एक अपूर्व सेवा, जो अमोघ सेवा बोलते, उसका मुकाबला हम किसी से नहीं कर सकते। ಯಾಕಂದ್ರೆ ಇವತ್ತಿನ ದಿನ ಎಲ್ಲರೂ ರಾಷ್ಟ್ರಪ್ರೇಮ ತೋರಿಸ್ತಾ ಇದ್ದಾರೆ. ಎಲ್ಲರೂ ತಮ್ಮ ತಮ್ಮ ಜಾಗದಾಗ ತಮ್ಮ ಯೋಚನೆ ತಕ್ಕಂತೆ ರಾಷ್ಟ್ರಪ್ರೇಮ ತೋರಿಸ್ತಾ ಇದ್ದಾರೆ. ಆದ್ರೆ ರಾಷ್ಟ್ರ ಪ್ರೇಮ ಅನ್ನೋದು ಕೇವಲ ಮಾತಿನಿಂದ, ಹೊಗಳಿಕೆಯಿಂದ, ಸನ್ಮಾನ, ಗೌರವಗಳಿಂದ ಸಿಗುವಂಥದ್ದಲ್ಲ. ರಾಷ್ಟ್ರ ಪ್ರೇಮ ಅನ್ನೋದು ನಮ್ಮ ರಕ್ತದ ಕಣುವಿನಿಂದ ಹುಟ್ಟಿ ಬರಬೇಕು. ಆಗ ಮಾತ್ರ ರಾಷ್ಟ್ರ ಪ್ರೇಮ ಆಗಲಿಕ್ಕೆ ಸಾಧ್ಯ. ಇಂಥ ಒಂದು ಕಾರ್ಯಕ್ರಮದಲ್ಲಿ ದೇಶದ ಸೇವೆ ಮಾಡಿರುವ ಸೈನಿಕರಿಗೆ ಅವರ ಗೌರವಕ್ಕಾಗಿ ಒಂದು ಸನ್ಮಾನ ಇಟ್ಟುಕೊಂಡಿದ್ದಾರೆ. ಈ ಕಾರ್ಯಕ್ರಮ ಈಗಾಗಲೇ ಒಂದೆರಡು ಸಲ ಇವರು ಮಾಡಿರುವರು. ಸದಾ ಅವರು ಸೈನಿಕರ ಬಗ್ಗೆ ಸಾಕಷ್ಟು ಗೌರವ ಹೊಂದಿದ್ದಾರೆ. ಅದಕ್ಕೆಲ್ಲ ಕಾರಣಭೂತರಂದ್ರೆ ನಮ್ಮ ಮಹಾದೇವಪ್ಪಣ್ಣವರು ಹಾಗೂ ಅವರ ಮಕ್ಕಳು. ಇಂಥ ಕಾರ್ಯಕ್ರಮಗಳು ಅನೇಕ ನಡೀತಾ ಇರಬೇಕು. ಇವಾಗ ಏನಾಗ್ಯದ ಅಂದ್ರ ಸೈನಿಕರು ಎಲ್ಲಾ ಕಡೆ ಧ್ವಜಾರೋಹಣ ಹಾರ್ತಾ ಇದೆ. ಆದ್ರೆ ನಿಜವಾಗಿ ಸೈನಿಕರಿಗೆ ಸಿಗಬೇಕಾದ ಗೌರವ ಇನ್ನೂ ಸಿಗ್ತಾ ಇಲ್ಲ ಅನ್ನೋದು ಒಂದು ದೊಡ್ಡ ಕಳವಳದ ವಿಷಯ. ಅಣ್ಣವರು ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಮಾತು ಸೈನಿಕರು ತಮ್ಮ 18 ವರ್ಷ ತುಂಬುವುದರೊಳಗೆ ಇನ್ನೂ ಜ್ಞಾನ ಇರಂಗಿಲ್ಲ. ಅಂತ ಸಮಯದಾಗ ದೇಶ ಸೇವೆಗೆ ಅಂತ ಹೋಗ್ತಾರ. ಅಲ್ಲಿ ದೇಶದ ಸೇವೆಯಲ್ಲಿ 9 ತಿಂಗಳು ಟ್ರೈನಿಂಗ್ ಕೊಡ್ತಾರ. ಆ 9 ತಿಂಗಳ ಟ್ರೈನಿಂಗ್ದಾಗ ಹೆಂಗಾಗಿರ್ತಂದ್ರೆ ಎರಡನೇ ಜೀವ ಬಂದಂಗಾಗಿರ್ತದ. ಒಂದು ತಾಯಿ ಹುಟ್ಟಿಂದ ಬಂದಿರ್ತ, ಇನ್ನೊಂದು ದೇಶದ ಭಾರತಾಂಬೆ ಪುತ್ರನಾಗಿ ಹುಡ್ತಾನ. ಆ 9 ತಿಂಗಳದಾಗ ಅವನು ಟ್ರೈನಿಂಗ್ ಪಡುವ, ಒಂದು ತರಬೇತಿ ಪಡುವ ಯಾವ ಮಟ್ಟಿಗೆ ಬರ್ತಾನಂದ್ರ, ಅವನ ಬಳಿ ಯಾವ ಭಾವ ಹುಡ್ತದಂದ್ರ, ಭಾರತಾಂಬೆ ನನ್ನ ತಾಯಿ, ಎಲ್ಲಿರೋರು ನನ್ನ ಸಹೋದರರು, ತಾಯಂದಿರು, ಮಕ್ಕಳು, ನನ್ನ ಸ್ವತಃ ಕುಟುಂಬ ಮರ್ತು ಬಿಡ್ತಾನ, ತನ್ನ ಸ್ವತಃ ಕುಟುಂಬನ ಮರ್ತು ಬಿಡ್ತಾನ. ಅಂತ ಸಮಯದಾಗ ಅವನು ಸಾಕಷ್ಟು ಕಷ್ಟಪಟ್ಟು ದೇಶದ ರಕ್ಷಣೆಗಾಗಿ, ಅವನ ಗಡಿ ಭಾಗದಲ್ಲಿರಲಿ, ನಕ್ಸಲ್ ಏರಿಯಾ ಇರಲಿ,
ಅಥವಾ ಉಗ್ರವಾದಿ ಇರಲಿ, ಆತಂಕವಾದಿಗಳಿರಲಿ, ಎಲ್ಲರನ್ನು ಮೀರಿಸಿ ತನ್ನ ಪ್ರಾಣವನ್ನು ರಕ್ಷಿಸದೆ ಲೆಕ್ಕಿಸದೆ ದೇಶಕ್ಕಾಗಿ ತನ್ನ ಬಲಿದಾನ ಕೊಡಲು ಸದಾ ಸಿದ್ಧನಿರುತ್ತಾನೆ. ಅಂತ ಒಬ್ಬ ಸೈನಿಕ 20 ವರ್ಷನೋ 25 ವರ್ಷವೋ 30 ವರ್ಷವೋ 40 ವರ್ಷ ಸೇವೆ ಮಾಡಿ ಬರ್ತಾನ. ಆ ಸಮಯದಾಗ ಕೆಲವೊಂದು ಸಲ ತಮ್ಮ ಬಹಳ ದುಃಖದ ವಿಷಯ ಇದು ಹೇಳ್ಬೇಕಂದ್ರ, ನಮ್ಮ ಮಕ್ಕಳೇ ನಮಗೆ ಗುರ್ತು ಹಿಡಿಯಂಗಿಲ್ಲ ಸ್ಟಾರ್ಟಿಂಗ್ದಾಗ. ಯಾಕಂದ್ರೆ ಕೆಲವೊಂದ್ಸಲ ನಮ್ಗೆ 2 ವರ್ಷ ರಜೆ ಸಿಗಂಗಿಲ್ಲ. ಇಷ್ಟೆಲ್ಲ ಕಷ್ಟ ಇದ್ದರು ಇಲ್ಲಿ ನಮ್ಮ ಕುಟುಂಬದ ಜೊತೆ ಸ್ವಲ್ಪ ಕೆಲವೊಂದ್ಸಲ ಅನ್ಯಾಯ ಆಗ್ತದ. ಯಾವುದೇ ಒಂದು ಕಾರಣ ನಮ್ಮ ಕುಟುಂಬದಿಂದ, ಸರ್ಕಾರಿ ಆಫೀಸ್ಗಳಿಂದ ಅಥವಾ ಗ್ರಾಮಸ್ಥರಿಂದ ಇಂಥವು ಆಗಬಾರದು. ನಿಜವಾಗಿಯೂ ಗೌರವ ಕೊಡ್ಬೇಕಾದ್ರೆ ಸೈನಿಕರ ಕುಟುಂಬದ ಜೊತೆ ಅಥವಾ ಸೈನಿಕನ ಜೊತೆ ಕೆಲವೊಂದು ಘಟನೆಗಳು ನಡೀತಾ ಇರ್ತಾವ, ಆಗಾಗ ಪೇಪರ್ನಲ್ಲೂ ಬರ್ತಾವ. ಅಂತ ಘಟನೆಗಳು ಆಗದಂತೆ ನೋಡ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ರಾಜಕಾರಣಿಗಳು ನಮ್ಗೆ ಅವಶ್ಯಕ ಬೆನ್ನೆಲುಬಾಗಿ ನಿಂದಿರ್ಬೇಕಾಗ್ತದೆ. ಇನ್ನೊಂದು ಏನ್ ವಿಷಯ ಹೇಳ್ಬೇಕತ್ತೇನಂದ್ರ, ನಾವು ಇವತ್ತು ಎಲ್ಲರೂ ಸೈನಿಕರಿಗೆ ಗೌರವ ಕೊಡ್ತಾ ಇದ್ದೀವಿ. ಆದ್ರೆ ನಮ್ಮ ಅಣ್ಣ ತಮ್ಮಂದಿರಿಗೆ, ನಮ್ಮ ಮಕ್ಕಳಿಗೆ ಸೈನಿಕನಾಗಲು ಪ್ರೇರಣೆ ನೀಡೋದು ಬಹಳ ಕಡಿಮೆ ಆಗ್ಯದ. ಸೈನಿಕರು ಬೇಡಪ್ಪ ಅಲ್ಲಿ ಸಾಯ್ತಾರ, ಹೋಗಬೇಡ. ಮನೆ ಕೂತವ್ರು ಯಾರು ಉಳಿದಾರ? ಯಾಕಂದ್ರ ಒಂದು ಉದಾಹರಣೆ, ಅರ್ಜುನನ ಮೊಮ್ಮಗ ಪರೀಕ್ಷಿತ್ ರಾಜ, ಅವನಿಗೆ ಹಾವಿಂದು ದೋಷ ಇರ್ತದ, ನಿನ್ನ ಸಾವು ಹಾವಿನಿಂದ ಅಂತ ಹೇಳಿರ್ತಾರ. ಅವಾಗ ಆತ ಏನ್ ಮಾಡ್ತಾನಂದ್ರ ನೀರಿನ ಮಧ್ಯದಾಗ ದೊಡ್ಡ ಗಾಜಿನ ಅರಮನೆ ಮಾಡ್ಕೊಂಡು ಕೂತ್ ಬಿಡ್ತಾನ. ಹಾವಿಂದ ಹೇಳ್ತಾರ ಕರ್ಮದಾಗ ಬರೆದಿದ್ದು ತಪ್ಪಿಸ್ಲಿಕ್ಕೆ ಆಗಲ್ಲ ಅಂತ. ಅಂತ ಸಮಯದಾಗ ಎದುರುಗಡೆ ಒಬ್ರು ಬಾರಿಕಾಯಿ ಮಾರ್ಕೊಂಡು ಬರ್ತಿರ್ತಾಳ ಒಂದ್ ಹೆಣ್ಮಗಳು. ಆ ಬಾರಿಕಾಯಿದಾಗ ಆ ಹಾವು ಹುಳುವಾಗಿ ಸೇರ್ಕೊತದ. ಬಾರಿಕಾಯಿ ಅಂದ್ರೆ ಬಹಳ ಇಷ್ಟ ಪರೀಕ್ಷಿತ ರಾಜಾಗ. ಆ ಬಾರಿಕಾಯಿದವ್ರು ಕರಿಯತ್ತಾರ, ಬಾರಿಕಾಯಿ ತೋತಾರ. ಬಾರಿಕಾಯಿ ತಗೊಂಡು ತಿನ್ಬೇಕು ಹೋದ್ರೆ ಅದು ಹುಳು ಹಾವಾಗಿ ಮತ್ತೊಂದು ಕಳೆದು ಬಿಡ್ತದ. ಹಿಂಗ ಸಾವು ಎಲ್ಲಿದ್ರು ತಪ್ಪಕ್ ಸಾಧ್ಯ ಇಲ್ಲ. ಅದಕ್ಕೆ ನಮ್ಮ ಕುಟುಂಬದವ್ರಿಗೆ ನಾವು ಸೈನಿಕರು ಮಾಡಿದ್ರೆ ದೇಶದ ರಕ್ಷಣೆಗೆ ಸೈನಿಕರು ತಯಾರಾಗ್ತಾರ. ಇದ್ದು ಸೈನಿಕರು ರಿಟೈರ್ಮೆಂಟ್ ಆತೋದ್ರೆ ಮುಂದೆ ಬರೋರು ಯಾರು? ಅದಕ್ಕೆ ಇಂಥ ಒಂದು ಸಣ್ಣ ಸಣ್ಣ ಕಾರ್ಯಕ್ರಮ ನಮ್ಮ ಮಲ್ಶೆಟ್ಟಿ ಅಣ್ಣವ್ರು ಈಗಾಗಲೇ ಆಳಂದ ತಾಲೂಕಿನಾಗ ಮಾಡಿದಾರ. ಪ್ರೇರಣೆ ನೀಡಲಿಕ್ಕೆ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅವರು ಕಷ್ಟಪಟ್ಟ ಒಂದೂವರೆ ತಿಂಗಳು ಸುಮಾರು. ಇದೇ ರೀತಿ ಇಂಥ ಕಾರ್ಯಕ್ರಮಗಳು ನಡೆಯಲು ತಾವೆಲ್ಲರೂ ಸಹಾಯ ಮಾಡಿದರ ನಮ್ಮ ಸಿದ್ಧಲಿಂಗ ಅಣ್ಣವರು ಅಲ್ಲಲ್ಲಿ ಇಂಥ ಕಾರ್ಯಕ್ರಮ ನಡೆಸಕ್ಕೆ ತಯಾರದಾರ. ಅವ್ರ ಜೊತೆಗೆ ನಾವು ಬೆನ್ನೆಲುಬಾಗಿದ್ದೆವು. ಅದೇ ರೀತಿ ಇನ್ನು ಸೈನಿಕನ ಕಷ್ಟ ವ್ಯಥೆ ಬಹಳಷ್ಟು ಅದಾವ. ಅವೆಲ್ಲ ಹೇಳ್ಕೊತ ಹೋದ್ರ ಒಂದು ರಾತ್ರಿ ಅದು ಮುರಿಯಂಗಿಲ್ಲ. ಇಂಥ ಒಂದು ಸಂದರ್ಭದಾಗ ನಮ್ಮ ಸೈನಿಕರಾಗಿ ರಾಜಕಾರಣಿಗಳಿಗೆ ಕೇಳೋದೇನಂದ್ರ, ಕೆಲವೊಂದು ನಮ್ಮ ವಿಷಯಗಳಿರ್ತಾವ, ಅವರು ಬಹಳ ಆದರಪೂರ್ವಕವಾಗಿ ಕೇಳಿ ನಮ್ಗೆ ಅವು ಸವಲತ್ತುಗಳನ್ನು ಒದಗಿಸಿ ಕೊಡ್ತಾರಂತ ನಾನು ನನ್ನ ಒಂದು ಅಭಿಮತ. ಆ ಅಭಿಮತ ಅಂದ್ರೆ ಯಾಕಂದ್ರೆ ಏನು ಕೆಲವೊಂದು ವಿಷಯವ, ನಮಗೆ ಸೈನಿಕರ ಸಂಘಕ್ಕೆ ಒಂದೊಂದು ಜಾಗ ಬೇಕು. ಆಮೇಲೆ ಸೈನಿಕರಿಗಾಗಿ ಕೆಲವೊಂದು ಸವಲತ್ತುಗಳು ನಮ್ಮ ಸರ್ಕಾರದಿಂದ ಇದ್ದರೂ ನಮಗ್ ಕೊಡ್ತಾ ಇಲ್ಲ ಸರ್ಕಾರ. ಅವ್ ಸರ್ಕಾರ ತನ್ನ ಮುಟ್ಟಿಸ್ಬೇಕು ಇವರು. ಅವು ನಾವು ಒಂದು ಸಲ ಅವರಿಗೆ ಒಂದು ಲಿಸ್ಟ್ ಮಾಡಿ ಕೊಡ್ತೀವಿ. ಅವ್ರು ಚಿಕ್ಕವರು ಅಂತ ಹೇಳ್ಕೋಬಹುದು, ಇಲ್ರಿ ನಾನು ಇನ್ನ ಜಿಲ್ಲಾ ಮಟ್ಟದಾಗಿದ್ದೀನಿ, ರಾಜ್ಯ ಮಟ್ಟಕ್ಕೆ ಹೋಗ್ಬೇಕು, ರಾಷ್ಟ್ರ ಮಟ್ಟಕ್ಕೆ ಹೋಗ್ಬೇಕಂತ ಹೇಳ್ಬೋದು ಅವರು. ಆದ್ರೆ ನನಗೆ ತಿಳಿದ ಮಟ್ಟಿಗೆ ಒಂದು ಕತೆ ಬರ್ತದೆ. ಇಲ್ಲಿ ರಾಮ್ ಸೇತುವೆ ಮಾಡುವಾಗ ಅಳಿಲು ನೀರಾಗ ಉಸಿಕ ಮೇಲೆ ಒಳ್ಳಾಡಿ ಹೋಗಿ ಅಲ್ಲಿ ಹೋಗಿ ಇದು ಆಗ್ತಿತ್ತು. ಅಂತ ಸಮಯದ ರಾಮ್ ಬಂದು ಕೇಳ್ತಾರೆ, ಇಷ್ಟ್ಯಾಕೆ ಕಷ್ಟಪಡ್ತಾ ಇದೆ ಅಂತ. ಅವಾಗ ಅಳಿಲು ಹೇಳ್ತದ, ರಾಮ ದುಷ್ಟು ನಾಶ ಮಾಡ್ಕೊಂತಾನ, ಅವ್ರಿಗೊಂದು ನಾನು ಸೇತುವೆ ಮಾಡ್ತಾ ಇದ್ದಾರ, ಸೇತುವೆಗೆ ನಂದು ಅಳಿಲು ಸೇವೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತದ. ಅಳಿಲು ಸೇವೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತದ. ನೀನ್ ಇಷ್ಟು ಉಳ್ಳಾಡಿ ಹೋಗಿ ಉಸುಕ್ ಹಾಕದಾರ, ಅದು ಹೆಂಗ ಬ್ರಿಡ್ಜ್ ಆತಂತ ಕೇಳ್ತಾರ. ಅದು ಬ್ರಿಡ್ಜ್ ಆಲಿ ಬಿಡ್ಲಿ, ನನ್ನ ಕರ್ತವ್ಯ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ತದ. ಹಂಗ ನಾವೆಲ್ಲರೂ ನಮ್ಮ ಜಾಗದಾಗಿದ್ದ ನಮ್ಮ ಕರ್ತವ್ಯ ಮಾಡಿದ್ರೆ ರಾಷ್ಟ್ರ ತಾನೇ ನಿರ್ಮಾಣ ಆಗುತ್ತೆ, ಉತ್ತಮ ರಾಷ್ಟ್ರ ನಿರ್ಮಾಣ ಆಗುತ್ತೆ ಅಂತ ನಾನು ಮಾತು ಹೇಳ್ತೀನಿ. ಅದೇ ರೀತಿ ಸೈನಿಕರಲ್ಲಿ, ರಾಜಕಾರಣಿಗಳಿರ್ಲಿ ಅಥವಾ ಇನ್ನಾರದೇ ಮಾತುಗಳಿರಲಿ, ಸಮಾಜಕ್ಕೆ ಮುಟ್ಟಿಸಬೇಕಾದ್ರ ಒಂದು ಸೇತುವೆ ಬೇಕು. ಹೆಂಗ ಸೇತುವೆ ಬೇಕಾದ್ರೆ ಒಂದು ಮನೆ ಕಟ್ಟಬೇಕಾದ್ರ 2 ಕಲ್ಲುಗಳು ಕೂಡ್ತಾವ, 2 ಕಲ್ಲುಗಳ ಮಧ್ಯದಲ್ಲಿ ಒಂದು ಚಿಂಪು ಬೇಕಾಗ್ತದ. ಆ ರೀತಿ ಆ ಚಿಂಪಿನ ಕೆಲಸ ಯಾರು ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕದ ನೀವಿನವ್ರು ಮಾಡ್ತಾ ಇದಾರೆ ಅಂತ ಹೇಳಕ್ ನನಗೆ ಬಹಳ ಹೆಮ್ಮೆ ಅನಿಸ್ತದ.
ಇದು ನನಗೆ ಅನ್ಸಿದ ಮಟ್ಟಿಗೆ ಇದು ನಮ್ದು ಇಲ್ಲಿ 4ನೇ 5ನೇ ಕಾರ್ಯಕ್ರಮ. ಅವರು ಸೈನಿಕರಿಗೆ ಕರೆದು ಸನ್ಮಾನ ಮಾಡೋದು, ಗೌರವ ಕೊಡೋದು, ಇದೇ ರೀತಿ ಇಂಥ ಕಾರ್ಯಕ್ರಮಗಳು ಓಪನ್ ಆಗಿ ಅಥವಾ ದೊಡ್ಡ ದೊಡ್ಡ ಸಮಾರಂಭಗಳಲ್ಲಿ ಮಾಡಿದ್ರ ಯುವಕರಿಗೆ ಪ್ರೇರಣೆ ಬರ್ತದ ಅಂತ ನನ್ನೊಂದು ಅಭಿಮತ ಅದ. ಇಂಥ ಒಳ್ಳೆ ಕಾರ್ಯಕ್ರಮಗಳು ಇನ್ನೂ ನಿರ್ಮಾಣ ಆಗಲಿ. ನಮ್ಮ ದೇಶ ನಿರ್ಮಾಣವಾಗಬೇಕಾದ್ರೆ ನಾವೆಲ್ಲರೂ ಒಂದಾಗಬೇಕು. ಒಂದಾಗಿ ಕೈ ಜೋಡಿಸಿದಾಗ ಮಾತ್ರ ರಾಜಕಾರಣಿಗಳಿರಲಿ, ಸೈನಿಕರಲ್ಲಿ, ಸಮಾಜ ಇರಲಿ, ಎಲ್ಲರೂ ಕೈ ಜೋಡಿಸಿದ ಮಾತ್ರ ನಮ್ಮ ರಾಷ್ಟ್ರ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಅದ. ನಮ್ಮ ಭಾರತಾಂಬೆಯ ಶ್ರೀಮಂತಿಕೆ ಬಹಳ ದೊಡ್ಡದದ. ಇದನ್ನು ಕಾಪಾಡಿಕೊಂಡು ಹೋಗೋದು ನಮ್ಮದು ಪ್ರತಿಯೊಬ್ಬರ ಕರ್ತವ್ಯ ಅದ ಅಂತ ಹೇಳ್ತಾ ನನ್ನನ್ನು ಇಲ್ಲಿ ಕರೆದು ಒಂದೆರಡು ಮಾತು ಹೇಳಲಿಕ್ಕ ಏನು ಅವಕಾಶ ಕೊಟ್ಟಿದ್ದೀರಿ ಅದಕ್ಕೆ ಕಲ್ಯಾಣ ಕರ್ನಾಟಕ ನ್ಯೂಸ್ನವರಿಗೂ ಹಾಗೂ ನೆರೆದಂತ ಎಲ್ಲ ಹಿರಿಯರಿಗೂ, ನನ್ನ ಸಹೋದ್ಯೋಗಿಗಳಿಗೂ ನನ್ನ ಧನ್ಯವಾದವನ್ನು ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತಾ. ನಮ್ಮ ಅಪೂರ್ವ ಅನಿಸಿಕೆಯನ್ನು ವ್ಯಕ್ತಪಡಿಸಿ ನಮಗೆಲ್ಲರಿಗೂ ಮಾರ್ಗದರ್ಶನ ಮಾಡಿರ್ತಕ್ಕಂಥ ರೇಣುಕಾ ಸರ್ ಅವರಿಗೆ ಅಭಿನಂದನೆಗಳು ಎಲ್ಲರ ಪರವಾಗಿ. ಪಗಡೆ ಮೀಡಿಯಾ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್, ಕಲ್ಯಾಣ ಕರ್ನಾಟಕ ನ್ಯೂಸ್ ಚಾನೆಲ್ ನೇತೃತ್ವದಲ್ಲಿ ಇವತ್ತಿನ ದಿವಸ ಎಲ್ಲರೂ ಸಮಯ ಕೊಟ್ರಿ. ತಾವೆಲ್ಲ ವೀಕ್ಷಕರು ಕೂಡ ಒಂದು ತದೆ ಕಚ್ಚಿತದಿಂದ ಆಸಕ್ತರಾಗಿ ಕೇಳಿದ್ದೀರಿ. ತಮಗೆಲ್ಲರೂ ಕೂಡ ಅಭಿನಂದನೆಗಳು, ವಂದನೆಗಳು. ಈ ಒಂದು ಅಪೂರ್ವ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಪ್ರಕಾಶ್ ಮುತ್ಯ ದಯಾಲಿಂಗೇಶ್ವರ ಮಠ ಸರಸಂಬ ಇವರಿಗೂ ಮತ್ತು ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಬಾಲರಾಜ್ ಗುತ್ತೇದಾರ್, ಸಿದ್ಲಿಂಗ್ ಮಾಲ್ಶೆಟ್ಟಿ ಸರ್ ಮತ್ತು ಇವತ್ತಿನ ಸನ್ಮಾನಿತರಾಗಿರ್ತಕ್ಕಂಥ ನಿವೃತ್ತ ಯೋಧ ಶ್ರೀ ಸಿದ್ದರಾಮ್ ಮುನ್ನೋಳಿ ಸರ್, ಲೋಹಿತ್ ಲಕ್ಷ್ಮಣ್ ಭಜಂತ್ರಿ ಸರ್, ಇವರೆಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತೀನಿ. ಎಲ್ಲರಿಗೂ ವಂದನೆಗಳು, ಅಭಿನಂದನೆಗಳು.